ಎಲ್ರಿಗೂ ನಮಸ್ಕಾರ. ಹಾಸ್ಯ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೀತು ಮೇಲೆ ಅಟ್ಯಾಕ್ ಮಾಡಿಸಿದ್ದು ವಸುದೇವ್ ಅವರು ಅಂತ ಶ್ರುತಿ ಗೊತ್ತಾಗುತ್ತೆ. ಯಾಕೆ ಡ್ಯಾಡಿ ಹೀಗೆ ಮಾಡಿಸಿದ್ರಿ ಅಂತ ಶ್ರುತಿ ಪ್ರಶ್ನೆ ಮಾಡ್ತಾಳೆ. ನಾನೇ ಮಾಡಿಸಿದ್ದು ಮಗಳೇ, ಮಾಡ್ತಿರೋ ಕೆಲಸ ನನ್ಗೆ ಇಷ್ಟ ಆಗಲಿಲ್ಲ. ಹೋಟೆಲ್ ಇದ್ರೆ ತಾನೇ ಅಳಿಯಂದ್ರು ಅಲ್ಲೂ ಕೆಲಸ ಮಾಡೋದು. ಅವಳಿಗೆ ಕಾಲ್ ಮುರ್ಸಿದ್ರೆ ಮತ್ತೆ ಅವಳು ಅಳಿಯಂದ್ರು ತಂಟೆಗೆ ಬರಲ್ಲ, ಅದಕ್ಕೆ ಈ ರೀತಿ ಎಲ್ಲ ಮಾಡಿಸ್ತೆ ಅಂತಾರೆ. ಆಗ ಶ್ರುತಿ, ನೀವ್ ಹೇಳ್ತಿರೋ ರೀಸನ್ ಸ್ಟುಪಿಡ್ ಆಗಿದೆ ಅಂತಾಳೆ. ಆಗ ಶೀಲಾ, ನೋಡು ಶ್ರುತಿ, ಆ ಕುಟುಂಬಕ್ಕೆ ನೀನ್ ಮದ್ವೆ ಆಗಿ ಹೋಗಿರೋದೇ ನಮ್ಗೆ ಇಷ್ಟ ಇಲ್ಲ. ಅದನ್ನು ನಮ್ಮನ್ನ ಮೀರಿ ನೀನ್ ಮದ್ವೆ ಆಗ್ಬಿಟ್ಟೆ. ಈಗ ನಿನ್ಗೆ ಅಂತಾನೆ ಒಂದ್ ಜೀವನ ಇದೆ. ಆ ಜೀವನ ಹಾಳಾಗ್ತಿದ್ರೆ ನಾವು ನೋಡ್ಕೊಂಡು ಸುಮ್ನೆ ಇರ್ಬೇಕಾ? ಅವ್ರು ಹಾಗಂತಿರೋವಾಗ ಸಾಕು ನಿಲ್ಸಿ ಮಮ್ಮಿ, ನಿಮ್ಮಿಂದಾನೆ ನನ್ಗೂ ರವಿಗೂ ಇರೋ ಸಮಸ್ಯೆ ಇನ್ನೂ ಜಾಸ್ತಿ ಆಗ್ತಿರೋದು. ಯಾಕೆ ಹುಚ್ಚಿಡ್ದಿರೋರ್ ತರ ಈ ಕೆಲ್ಸನೆಲ್ಲ ಮಾಡಿದೀರಾ? ರವಿನ ಸೇರೋದಕ್ಕೆ ಈ ತರ ಕೆಲಸ ಮಾಡಿದ್ದೀರಾ ಅಂತ ನನ್ಗನ್ನಿಸ್ತಿಲ್ಲ. ಪರ್ಮನೆಂಟ್ ಆಗಿ ಅವನನ್ನ ಬಿಟ್ಟು ಬಂದ್ಬಿಡ್ಲಿ ಅಂತ ಇದನ್ನೆಲ್ಲ ಮಾಡಿದೀರಾ ಅಂತ ನನ್ಗನ್ನಿಸ್ತಿದೆ ಅಂತಾಳೆ ಶ್ರುತಿ. ಆಗ ವಸುದೇವ್ ಅವರು, ಇಲ್ಲ ಮಗಳೇ, ನೀತು ರವಿಯಿಂದ ದೂರ ಇಲ್ಲಿ ಅಂತಾನೆ ಈ ತರ ಎಲ್ಲ ಮಾಡಿದ್ದು ಅಂತಾರೆ. ಹೇಳಿ ಡ್ಯಾಡಿ, ನೀವು ಮಾಡಿರೋ ಕೆಲ್ಸಕ್ಕೆ ರವಿ ನನ್ನ ಬಿಟ್ಟು ಇನ್ನು ತುಂಬಾ ದೂರ ಹೋಗ್ತಾನೆ ಅಂತಾಳೆ. ಈಗ ನಿಮ್ಗೆ ಖುಷಿ ಆಯ್ತಾ ಅಂತ ಕೇಳ್ತಾಳೆ. ಈ ಕಡೆ ಮನೆಯಲ್ಲಿ ಶಾಂತಿ, ಆ ಹುಡುಗ ಹೇಗ್ ತಾನೇ ಸುಮ್ನಿರ್ತಾನ್ರಿ, ಹೆತ್ತ ಅಮ್ಮನ್ನೇ ಕೊಂದ್ಬಿಟ್ಟಿದ್ದಾನೆ ಇವನು, ಕೊಂದಿರೋನು ಇವನ್ ಫ್ರೆಂಡ್ ಬೇರೆ, ಹೇಗೆ ಅವನ ಅಮ್ಮನ್ನ ನೋಡೋಕೆ ಇವನನ್ನ ಬಿಟ್ಬಿಡ್ತಾರೆ ಅಂತ ಕೇಳ್ತಾ ಇರ್ತಾಳೆ. ಆಗ ಮನೋಜ, ಅದು ಅಲ್ಲೇ ಅವನಿಗೂ ಇವನಿಗೂ ಮೊದ್ಲಿಂದನೂ ಆಗ್ತಾ ಇರ್ಲಿಲ್ಲ, ನೋಡಿದ್ರೇನೆ ಸಾಕು ಅವನು ಕೋಪ ಮಾಡ್ಕೋತಾನೆ, ಇನ್ನೇನ್ ಮಾಡ್ತಾನೆ ಅಂತ ಹೇಳ್ತಿರೋವಾಗ ಅರುಣ್ ಮಾಡಿರೋದೇ ಕರೆಕ್ಟ್ ಅಂತಾಳೆ ಶಾಂತಿ. ನೋಡು ಶಾಂತಿ, ಅರುಣ್ಗೆ ಅವ್ರ ಅಮ್ಮ ತೀರೋಗಿದ್ದಾರೆ. ಅವ್ನಿರೋ ಸ್ಥಿತಿನಲ್ಲಿ ಅವ್ನೇನ್ ಮಾಡ್ತಿದ್ದೀನಿ ಅಂತ ಅವನಿಗೆ ಗೊತ್ತಾಗ್ತಿಲ್ಲ, ನಿನ್ಗಾದ್ರೂ ಬುದ್ಧಿ ಇಲ್ವಾ ಅಂತಾರೆ. ಆಗ ಶಾಂತಿ, ಅದೇನೇ ಅಲ್ವಾ, ಯಾವಾಗ ನೀವು ತಪ್ಪು ಮಾಡಿದ್ದಾನೆ ಅಂತ ಒಪ್ಕೋತೀರಾ? ಎಲ್ಲ ನೀವು ಕೊಟ್ಟಿರೋ ಸಲಿಗೆ, ಅದಕ್ಕೆ ಇವನು ಹೀಗಿರೋದು ಅಂತಾಳೆ. ಆದ್ರೂ ಇಬ್ರು ಒಳ್ಳೆ ಜೋಡಿನೇ. ಆ ಪಾಲ್ನಲ್ಲಿ ನೋಡ್ ಸತ್ಯನೆಲ್ಲನೂ ಇವಳು ಮುಚ್ಚಿಟ್ಲು. ಈಗ ನೋಡಿದ್ರೆ ರವಿ ಜೀವನ ನಡ್ ರೋಡಲ್ಲಿ ಬಂದು ನಿಂತಿದೆ. ಕೊನೆಗೆ ಇವನಿಂದಾಗಿ ಇವನ್ ಸಟ್ಕನ ಅಮ್ಮನ ಜೀವನೇ ಹೊಟ್ಟೋಯ್ತು ಅಂತಾಳೆ. ಏನತ್ತೆ ಈಗ ಮಾತಾಡ್ತಿದ್ದೀರಾ? ಆ ಡ್ರೈವ್ ಮಾಡ್ತಿರೋದು ಚೇತನಣ್ಣ, ಅವ್ರ ಆಕ್ಸಿಡೆಂಟ್ ಮಾಡಿದಕ್ಕೆ ಇವ್ರೇನ್ ಮಾಡ್ತಾರೆ ಅಂತಾಳೆ ಮೀನಾ. ಎಲ್ಲ ಆಪಾದನೆ ಇವ್ರ ಮೇಲೆ ಹಾಕ್ತಿದ್ದೀರಲ್ಲ, ಈಗೆಲ್ಲ ಮಾತಾಡೋದು ಸರಿ ಇಲ್ಲ ಅತ್ತೆ ಅಂತಾಳೆ. ಆಗ ಶಾಂತಿ, ಓಹೋ ಮೇಡಮ್ಗೆ ಕೋಪ ಬೇರೆ ಬರುತ್ತಾ ಅಂತಾಳೆ. ಏನತ್ತೆ, ಒಂದ್ ಜೀವನೇ ಹೋಗಿದೆ, ನಾವೆಲ್ಲರೂ ಅದೇ ಚಿಂತೆಯಲ್ಲಿದ್ದೀವಿ, ನೀವು ನೋಡಿದ್ರೆ ಈ ತರ ಎಲ್ಲ ಮಾತಾಡ್ತಿದ್ದೀರಲ್ಲ ಅಂತಾಳೆ. ಆಗ ಶಾಂತಿ, ಓ ಅದು ಸರಿನೇ, ಈ ತರ ಆಕ್ಸಿಡೆಂಟ್ ಆದಾಗ ಚಿಂತೆ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಹೋದವರು ವಾಪಸ್ ಬಂದ್ಬಿಡ್ತಾರಲ್ವಾ, ಅದು ಸರಿನೇ. ಇವ್ರು ಕೂಡ ನಿಮ್ಮ ಅಪ್ಪನಿಗೆ ಆಕ್ಸಿಡೆಂಟ್ ಮಾಡಿದ್ರು, ಏನು ಚಿಂತೆ ಮಾಡದೆ ಸುಮ್ಮನೆ ಬಿಟ್ಟು ಬಂದ್ಬಿಟ್ಟಿದ್ರೆ ನೀನು ಕೂಡ ಈ ಮನೆಗೆ ಬರ್ತಾ ಇರ್ಲಿಲ್ಲ ಅಂತಾಳೆ. ಇವ್ರು ನಿಮ್ಗೆ ಏನಾದರೂ ಉಪಕಾರ ಮಾಡಬೇಕು ಅಂದ್ಕೊಂಡು ನಿನ್ನನ್ನು ಈ ಮನೆಗೆ ಕರ್ಕೊಂಡು ಬಂದಿರೋದಕ್ಕೆ ಇವತ್ತು ನನ್ನ ಮನೆಯಲ್ಲಿ ನನ್ನ ಎದುರಿಗೆ ನಿಂತು ನನ್ನ ಸರಿ ಸಮವಾಗಿ ಮಾತಾಡ್ತಿದ್ಯಾ, ಅದನ್ನೇ ನಾನೀಗ ಕೇಳಿಸ್ಕೊತಿದ್ದೀನಿ ಅಂತಾಳೆ. ಆಗ ಸೂರ್ಯ, ಯಾವಾಗ ಏನು ಮಾತಾಡಿದ್ರೆ ಯಾರ ಮನ್ಸು ಹೇಗೆ ಹಾಳಾಗುತ್ತೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಲ್ವಾ ಸಕ್ರೆ? ಚೆನ್ನಾಗೇ ಗೊತ್ತು ಸಕ್ರೆ ಮಾತಾಡೋದು, ಆದರೆ ಒಳ್ಳೆ ರೀತಿನಲ್ಲಿ ಮಾತಾಡೋದು ಗೊತ್ತಿಲ್ಲ ಅಷ್ಟೇ. ಅವ್ನು ಹಾಗಂತಿರುವಾಗ ರಂಗನಾಥ್ ಅವರು, ನೋಡು ಶಾಂತಿ, ತುಂಬಾ ವರ್ಷಗಳಿಂದ ನಾನು ಹೇಳ್ತಾನೆ ಬಂದಿದ್ದೀನಿ, ನೀನು ಕಲ್ತ್ಕೋತೀಯಾ, ಅರ್ಥ ಮಾಡ್ಕೋತೀಯಾ ಅಂತೆ, ಆದರೆ ನೀನು ತಿಳ್ಕೊಳ್ಳೋ ಪಾರ್ಟಿನೇ ಎಲ್ಲ ಬಿಡು. ನಾಯಿ ಬಾಲ ಯಾವತ್ತಿದ್ರು ಡೊಂಕೆ, ಅದನ್ನ ಯಾರಾದ್ರೂ ನೆಟ್ಟಂಗೆ ಮಾಡೋಕ್ಕಾಗುತ್ತಾ? ಅದೇ ರೀತಿ ನೀನು. ಅವ್ರು ಹಾಗಂತಿರುವಾಗ ಯಾಕೆ ಈ ಥರ ಮಾತಾಡ್ತಿದ್ದೀರಾ? ಈಗಾಗಲೇ ಮನೆಯಲ್ಲಿ ಎಷ್ಟೋ ಸಮಸ್ಯೆಗಳು ಬಂದಿವೆ, ಇದೆಲ್ಲ ನಿಮ್ಮ ಕಣ್ಣು ಕಾಣಿಸಲ್ಲ ಬಿಡಿ ಅಂತಾಳೆ. ಆಗ ಮನೋಜ, ಅಮ್ಮ ಈ ಸಮಸ್ಯೆ ಈಗಲೇ ಮುಗ್ದೋಗಲ್ಲ ಅಮ್ಮ, ಅರುಣ್ ನೋಡಿದ್ರೆ ಪೊಲೀಸ್ ಬೇರೆ, ಅವನು ಏನ್ ಬೇಕಾದ್ರೂ ಮಾಡ್ತಾನೆ ಅಂತಿರುವಾಗ್ಲೇ ಅಂತ ಬರ್ತಿರುವಾಗ್ಲೇ ಬಾರಮ್ಮ ಒಳಗೆ ಅಂತ ಕರೀತಾನೆ ಸೂರ್ಯ. ಅಪ್ಪ ಚೇತನ್ ಹೆಂಡತಿ ಮಕ್ಕಳು ಅಂತ ಹೇಳ್ತಾನೆ. ಗೊತ್ತಿದೆ ಕಣೋ, ನಾನು ನೋಡಿದ್ದೀನಿ ಅಂತ ರಂಗನಾಥ್ ಅವರು ಹೇಳ್ತಾರೆ. ಹೊರಟಾಗಿ ಗೋಳಾಡ್ತಿರೋವಾಗ ಅಳ್ಬೇಡಿ ಅಕ್ಕ ಅಂತ ಮೀನಾ ಹೇಳ್ತಾಳೆ. ಅವ್ರನ್ನ ಜೈಲ್ಗೆ ಹಾಕ್ಬಿಟ್ಟಿದಾರಣ ಅಂತಿರೋವಾಗ, ಒಬ್ರನ್ನ ಕೊಂದ್ರೆ ಸುಮ್ನೆ ಬಿಟ್ಬಿಡ್ತಾರಾ, ಜೈಲಿಗೆ ಹಾಕ್ತೆ ಅಂತಾಳೆ ಶಾಂತಿ. ಗೊತ್ತಿದ್ದು ಆ ತಪ್ಪುನ ಮಾಡ್ಲಿಲ್ಲ ಅಮ್ಮ, ಅಮ್ಮನೆ ಯಾವ್ದನ್ನು ಗಮನಿಸ್ದೆ ಫೋನಲ್ಲಿ ಮಾತಾಡ್ಕೊಂಡು ಬರ್ತಿದ್ರು, ರಾಂಗ್ ಸೈಡಲ್ಲಿ ಬಂದು ಕಾರಿಗೆ ಸಿಗಾಕೊಂಡಿದ್ದಾರೆ ಅಂತಾಳೆ. ಅವ್ರು ಬರ್ತಿರೋದು ನೋಡಿ ಬ್ರೇಕ್ ಹಾಕಿದ್ರು ಅಯ್ಯಮ್ಮ ಬದುಕುಳಿಲಿಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ಸೂರ್ಯ, ಅಳ್ಬೇಡಿ ಅಮ್ಮ, ಅವ್ನು ಒಳ್ಳೆ ಕಾರ್ ಡ್ರೈವರ್ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ, ಆಕ್ಸಿಡೆಂಟ್ ಆಗೋದೆಲ್ಲ ನಮ್ಮ ಕೈಲಿಲ್ಲ ಅಂತಾನೆ ಸೂರ್ಯ. ಆಗ ಶಾಂತಿ, ಊರವರೆಲ್ಲ ಫೋನಲ್ಲಿ ಮಾತಾಡ್ಕೊಂಡು ಬರ್ತಿರೋವಾಗ ಇವಳು ಗಂಡ ಕಾರ್ ಡ್ರೈವ್ ಮಾಡ್ಕೊಂಡು ಬಂದು ಆಕ್ಸಿಡೆಂಟ್ ಮಾಡಿಬಿಡೋದ ಅಂತಾಳೆ. ಆಗ ರಂಗನಾಥ್ ಅವರು, ಮಾತಾಡೋಕೆ ಶುರು ಮಾಡಿಬಿಟ್ಟಿಯಾ ಅಂತಾರೆ. ಆಗ ಮನೋಜ, ಫೋನ್ನಲ್ಲಿ ಮಾತಾಡ್ಕೊಂಡು ಬಂದ್ರು, ಅವ್ರು ಬರ್ತಿರೋದು ನೋಡಿ ಬ್ರೇಕ್ ಹಾಕ್ಬೇಕಿತ್ತು, ಓವರ್ ಸ್ಪೀಡ್ನಲ್ಲಿ ಬಂದ್ರೇನೆ ಕಂಟ್ರೋಲ್ ಇಲ್ಲದೆ ಆಕ್ಸಿಡೆಂಟ್ ಮಾಡೋದು ಅಂತಾನೆ. ಆಗ ಸೂರ್ಯ, ಲೇ ಎಲ್ಲ ಗೊತ್ತಿರೋ ಥರ ಮಾತಾಡ್ಬಿಡ್ವೋ, ಬಾಯಿ ಮುಚ್ಕೊಂಡು ಸುಮ್ಮನಿರು ಅಂತಾನೆ. ಆಗ ಚೇತನ್ ಹೇಳ್ತಿ, ಅಣ್ಣ ಅವ್ರನ್ನ ಜಾಮೀನ್ ಮೇಲೂ ಬಿಡ್ತಿಲ್ಲ ಅಣ್ಣ, ಸತ್ತಿರೋದು ಪೊಲೀಸ್ ಅವ್ರ ಅಮ್ಮ, ಜಾಮೀನ್ ಕೂಡ ಸಿಕ್ಕಲ್ಲ ಅಂತ ಸ್ಟೇಷನಲ್ಲಿ ಹೇಳ್ತಾ ಇದ್ರು ಅಣ್ಣ, ಸಹಾಯ ಮಾಡೋರು ನಿಮ್ಮನ್ ಬಿಟ್ರೆ ಯಾರು ಇಲ್ಲಣ್ಣ ಅಂತ ಹೇಳ್ತಾ ಇರ್ತಾರೆ. ಹೇಗಾದ್ರೂ ಮಾಡಿ ಅವ್ರನ್ನ ಹೊರಗಡೆ ಕರ್ಕೊಂಡು ಬರೋ ಸಹಾಯ ಮಾಡಿ ಅಣ್ಣ ಅಂತ ಕೇಳ್ಕೊತಾ ಇರ್ತಾರೆ. ಆಗ ಸೂರ್ಯ, ಏನಮ್ಮ ನೀವು ಇದನ್ನೆಲ್ಲ ನನ್ನ ಹತ್ರ ಕೇಳ್ಬೇಕಾ, ಅವನು ನನ್ನ ಫ್ರೆಂಡು, ಅವನಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ನಾನು ಇದ್ದೀನಿ ಅಂತಾನೆ ಸೂರ್ಯ. ಅಕ್ಕ ನೀವು ಚಿಂತೆ ಮಾಡಬೇಡಿ, ನಿಮ್ಮ ಜೊತೆ ನಾವೆಲ್ಲರೂ ಇದೀವಲ್ಲ ಅಂತಾಳೆ ಮೀನಾ. ನಾವು ಈಗಲೇ ಲಾಯರ್ ಹತ್ರ ಹೋಗಿ ಮಾತಾಡೋಣ, ನೀವು ಭಯಪಡಬೇಡಿ ಅಂತಾನೆ. ಅದೊಂದು ಸಹಾಯ ಮಾಡಿ ಅಣ್ಣ, ಅವ್ರನ್ನ ಬಿಟ್ಟರೆ ನನಗೂ ನನ್ನ ಮಕ್ಳಿಗೂ ಬೇರೆ ಗತಿನೇ ಇಲ್ಲ, ಅವ್ರನ್ನ ಏನಾದರೂ ಜೈಲಿಗೆ ಹಾಕ್ಬಿಟ್ರೆ ಅವ್ರು ಹೊರಗೆ ಬರೋದು ತುಂಬ ವರ್ಷಗಳಾಗುತ್ತೆ ಅಂತ ಹೇಳ್ತಾ ಇದ್ರು, ಅವ್ರಿಗೇನಾದರೂ ಆ ರೀತಿ ಆಗ್ಬಿಟ್ರೆ ನಾವಿಬ್ರು ಜೀವಂತವಾಗಿರೋ ಹಾಗಿಲ್ಲ ಅಂತ ಹೇಳ್ತಾ ಇರ್ತಾರೆ.
ಏನಮ್ಮ ನೀವು ಈ ಥರ ಎಲ್ಲ ಮಾತಾಡ್ತಿದ್ದೀರಾ, ಎಲ್ಲ ಮಾತಾಡಬೇಡಿ, ಅವ್ನಿಗೇನೂ ಆಗಲ್ಲ ಅಂತಾನೆ ಸೂರ್ಯ. ಆಗ ಚೇತನ್ ಮಗಳು ಮಾಮ ಅಪ್ಪ ಮನೆಗೆ ಬರ್ತಾರ ಅಂತ ಕೇಳ್ತಾಳೆ. ಮಾಮ ಹೇಳ್ತಿದ್ದಾರಲ್ಲ ಬರ್ತಾರಮ್ಮ ಅಂತ ಸೂರ್ಯ ಹೇಳ್ತಾನೆ. ನೀವೇನು ಚಿಂತೆ ಮಾಡಬೇಡಿ ಅಮ್ಮ, ನಾನು ಈಗಲೇ ಹೋಗಿ ಲಾಯರ್ನ ನೋಡ್ತೀನಿ, ನೀವು ಆರಾಮಾಗಿ ಮನೆಗೆ ಹೋಗಿ ಅಂತಾನೆ. ಸೂರ್ಯ ಮೀನಾ ಅವ್ರನ್ನ ಕಳಿಸ್ಕೊಡ್ತಾರೆ. ಈ ಕಡೆ ರಂಗನಾಥ್ ಅವರು ಚೇತನ್ ಮನೆಯವ್ರನ್ನ ನೋಡಿದ್ರೆ ಪಾಪ ಅನ್ನಿಸ್ತಿದೆ ಕಣೋ ಅಂತಾರೆ. ಹೌದಪ್ಪ, ಒಂದ್ ಕಡೆ ಕನಕ, ಇನ್ನೊಂದ್ ಕಡೆ ಚೇತನ್ ಅವ್ರ ಮನೆಯವರು ಯಾರ ಪರವಾಗಿ ನಿಂತ್ಕೊಳ್ಳಿ ಅಂತಾನೆ ಗೊತ್ತಾಗ್ತಿಲ್ಲಪ್ಪ. ಈಗ ಚೇತನ್ ಕೂಡ ನಾನು ಬಿಟ್ಕೊಡಕ್ಕಾಗಲ್ಲ. ಆಗ ಮೀನಾ, ನೀವು ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಬೇಡಿ, ಎಲ್ಲಿ ನ್ಯಾಯ ಇರುತ್ತೋ ಅಲ್ಲಿ ನಿಂತ್ಕೊಳ್ಳಿ ಅಂತಾಳೆ. ಆಗ ರಂಗನಾಥ್ ಅವರು, ಹೌದು ಕಣೋ, ಮೀನಾ ಹೇಳಿದ್ದು ಸರಿ, ಚೇತನ್ ಏನು ಬೇಕು ಅಂತ ಕೆಲಸ ಮಾಡ್ಲಿಲ್ವಲ್ಲ, ಗೊತ್ತಿಂದೇನೆ ನಡೆದಿರೋದ್ರಿಂದ ಅವನ್ ತಾನೇ ಏನ್ ಮಾಡ್ತಾನೆ, ಅವ್ರ ಕುಟುಂಬಕ್ಕೆ ಏನಾದ್ರೂ ಒಳ್ಳೇದಾಗುವಾಗ ಮಾಡು ಅಂತಾರೆ. ಆಗ ಮೀನಾಗೆ ಫೋನ್ ಬರುತ್ತೆ. ಶ್ರುತಿ ಫೋನ್ ಮಾಡ್ತಿದ್ದಾಳೆ ಅಂತ ಮೀನಾ ಫೋನ್ ತೆಗಿತಾಳೆ. ಹೇಳು ಶ್ರುತಿ ಅಂತಿರೋವಾಗ ಮೀನಾ ಮರಿ ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕು ಅಂತಾಳೆ. ಹೇಳು ಶ್ರುತಿ ಅಂತಿರೋವಾಗ ನೀತಿಗೆ ಆಕ್ಸಿಡೆಂಟ್ ಮಾಡಿಸಿದ್ ಯಾರು ಅನ್ನೋ ವಿಷಯನೆಲ್ಲಾನು ಹೇಳ್ತಾಳೆ. ಹೌದಾ ಶ್ರುತಿ, ನಿಜವಾಗ್ಲೂ ಹೇಳ್ತಿದ್ಯಾ ಅಂತ ಮೀನಾ ಕೇಳ್ತಾಳೆ. ಹೌದು ಮೀನಾ ಮರಿ, ನನಗೂ ಈಗ ತಾನೇ ಗೊತ್ತಾಯ್ತು ಅಂತಾಳೆ ಶ್ರುತಿ. ಈಗ್ಲಾದ್ರೂ ಗೊತ್ತಾಯ್ತಲ್ಲ, ಸರಿ ಶ್ರುತಿ, ನಾನು ಆಮೇಲೆ ಮಾಡ್ತೀನಿ ಅಂತ ಮೀನಾ ಫೋನ್ ಇಡ್ತಾಳೆ. ಅಲ್ಲೇ ಇದ್ದಂತ ರಂಗನಾಥ್ ಅವರು, ಏನಮ್ಮ ಮೀನಾ, ಈಗ್ಲಾದ್ರೂ ಗೊತ್ತಾಯ್ತಲ್ಲ ಅಂತ ಏನೋ ಹೇಳ್ತಾ ಇದ್ದೆ ಅಂತಾರೆ. ಒಂದ್ ಸತ್ಯ ಗೊತ್ತಾಯ್ತು ಮಾವ ಅಂತಾಳೆ ಮೀನಾ. ಏನ್ ಸತ್ಯ ಅಂತ ರಂಗನಾಥ್ ಅವರು ಕೇಳ್ತಾರೆ. ಇದು ರೆಸ್ಟೋರೆಂಟ್ನ ಬ್ಲಾಸ್ಟ್ ಮಾಡಿಸಿದ್ದು, ಅವಳು ಕಾಲ್ ಮುರ್ಸಿದ್ದು ಯಾರು ಅಂತ ಗೊತ್ತಾಯ್ತು ಅಂತಾಳೆ. ಆಗ ಮನೋಜ, ಅದ್ಯಾರು ಅಂತ ಮೊದಲೇ ಗೊತ್ತಾಗಿತ್ತಲ್ಲ, ಅದು ಇವನೇ ತಾನೇ ಅಂತಾನೆ. ಆಗ ರಂಗನಾಥ್ ಅವರು ಅಂತ ಮನೋಜ್ಗೆ ಹೇಳ್ತಾರೆ. ಮನೋಜ್ ಸುಮ್ಮನಾಗ್ತಾನೆ. ಇವ್ರದ್ದು ಯಾವ ತಪ್ಪು ಇಲ್ಲ, ಅದನ್ನೆಲ್ಲ ಮಾಡಿದ್ದು ಶ್ರುತಿ ಅಪ್ಪ ಅಂತಾಳೆ ಮೀನಾ. ಆಗ ಮನೇಲಿರೋರೆಲ್ಲ ಶಾಕ್ ಆಗ್ತಾರೆ. ಏನು ಶ್ರುತಿ ಅಪ್ಪನ ಅಂತ ರಂಗನಾಥ್ ಅವರು ಕೇಳ್ತಾರೆ. ಏನಮ್ಮ ಹೇಳ್ತಿದ್ಯಾ ಅಂತ ಕೇಳ್ತಾರೆ. ಹೌದು ಮಾವ, ಅವರೇನೆ ರೌಡಿಗಳನ್ನ ಕಳಿಸಿ ಈ ಥರ ಎಲ್ಲ ಮಾಡಿಸಿದ್ದಾರೆ ಅಂತಾಳೆ ಮೀನಾ. ಅಯ್ಯಯ್ಯೋ ಬೀಗ್ರ ಅಂತ ಶಾಂತಿ ಹೇಳ್ತಾಳೆ. ಬೀಗ್ರು ಅಂತ ದೊಡ್ಡದಾಗಿ ಹೇಳ್ಕೊತೀಯಲ್ಲ ಅಂತವ್ರೆ ನೋಡು ಇಂಥ ಕೆಲಸಗಳನ್ನೆಲ್ಲ ಮಾಡಿರೋದು. ಇನ್ನು ಆ ವ್ಯಕ್ತಿ ಬದಲಾಗ್ಲೇ ಇಲ್ಲ, ಹೇಗಿದ್ನೋ ಹಾಗೆ ಇದ್ದಾನೆ. ರಂಗನಾಥ್ ಅವರು ಹಾಗಂತ ಶಾಂತಿಗೆ ಬೈತಿರೋವಾಗ ಮನೋಜ, ಅವ್ರು ಯಾಕೆ ಈ ಥರ ಮಾಡಿದ್ದಾರೆ ಅಂತಾನೆ. ರವಿ ನೀತು ರೆಸ್ಟೋರೆಂಟಿಂದ ಹೊರಗೆ ಬರಲಿ ಅಂತ ಈ ಥರ ಮಾಡಿದ್ದಾಳೆ ಅಂತಾಳೆ ಮೀನಾ. ಆಗ ಸೂರ್ಯ, ನನ್ಗಾಗ್ಲೇನೆ ಇವ್ರ ಮೇಲೆ ಡೌಟ್ ಬಂದಿತ್ತು, ಇಂಥ ಕೆಲಸಗಳನ್ನೆಲ್ಲ ಮಾಡಿಸೋದು ಇವರೇನೆ ಅಂತ. ಹಾಗಂತ ಸೂರ್ಯ ಹೇಳ್ತಿರುವಾಗ ಈ ವಿಷಯ ಎಲ್ಲ ರವಿಗೆ ಗೊತ್ತಾ ಅಂತಾರೆ ರಂಗನಾಥ್ ಅವರು. ಮೊದಲು ಅವನ ಜೊತೆಗೆ ಹೇಳಕ್ ಹೇಳು, ಅವನೇ ತಾನೇ ಸೂರ್ಯನ ತಪ್ಪಾಗಿ ತಿಳ್ಕೊಂಡಿದ್ದು. ಅವ್ರು ಹಾಗಂತಿರುವಾಗ ಶ್ರುತಿನೇ ಹೇಳಿದ್ನು ಮಾವ, ರವಿಗೆ ಮೆಸೇಜ್ ಹಾಕಿದ್ದೀನಿ ಅಂತ, ಅವ್ರು ಇಷ್ಟೊತ್ತಾಗ್ಲೇ ನೋಡಿರ್ತಾರೆ ಅಂತಾಳೆ ಮೀನಾ. ಆಗ ಸೂರ್ಯ, ಸದ್ಯ ಏನಾದರೂ ಆಗಲಿ ನನ್ನ ಮೇಲಿನ ಡೌಟು ಕ್ಲಿಯರ್ ಆಯ್ತಲ್ಲ, ಏನೇ ಇಲ್ಲಿ ಎಲ್ರಿಗೂ ನಾನೇ ಮಾಡಿದ್ದೀನಿ ಅಂತ ಡೌಟ್ ಬಂದಿತ್ತಲ್ಲ, ಅದನ್ನ ನೋಡಿ ನನಗೆ ತುಂಬಾನೇ ಕಷ್ಟ ಆಗ್ತಿತ್ತು ಅಂತಾನೆ. ಆಗ ರಂಗನಾಥ್ ಅವರು ಕೇಳಿಸ್ಕೊಂಡ, ಸೂರ್ಯನಿಂದ ರವಿ ಜೀವನ ಹಾಳಾಯ್ತು ಅಂತ ಹೇಳ್ತಿದ್ಯಲ್ಲ, ಈಗ ಏನೇನಾಯ್ತು ಅಂತ ಅರ್ಥ ಆಯ್ತು ತಾನೆ ನಿನಗೇನೆ. ಅವ್ರು ಹಾಗಂದಿದ ತಕ್ಷಣ ಶಾಂತಿ ಮತ್ತೆ ಮನೋಜ ಅಲ್ಲಿಂದ ಎದ್ದೋಗ್ತಾರೆ. ನಾನು ಮಾಡಿದ ತಪ್ಪು ಅಂತ ಇವಳು ಯಾವತ್ತೂ ಒಪ್ಕೊಳ್ಳೋದೇ ಇಲ್ಲ ಅಂತ ರಂಗನಾಥ್ ಅವರು ಬೈಕೋತಾರೆ. ಅವ್ನ ಹೊರಗೆ ಬರೋಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡು ಅಂತಾನೆ. ಸೂರ್ಯ, ಮೊದಲು ಚೇತನ್ ಕಡೆ ಗಮನ ಕೊಡಪ್ಪ. ಸರಿನಪ್ಪ ಅಂತ ಸೂರ್ಯ ಹೇಳ್ತಾನೆ. ರವಿ ಸಮಸ್ಯೆ ಏನೋ ಬೇಗ ಸಾಲ್ವ್ ಆಗುತ್ತೆ, ಅವ್ನ ಜೀವನ ಚೆನ್ನಾಗಿದ್ರೆ ಸಾಕು. ಈಗ ಚೇತನ್ ಬಗ್ಗೆನೂ ನನಗೆ ಚಿಂತೆ ಆಗ್ಬಿಟ್ಟಿದೆ, ನಾನು ಎಲ್ಲೋಗಿ ಯಾವ ಲಾಯರ್ನ ನೋಡೋದು ಅನ್ನೋದೇ ಗೊತ್ತಾಗ್ತಿಲ್ಲ ಅಂತಾನೆ. ರೀ, ನನ್ಗೊಂದು ಅನ್ನಿಸ್ತಿದೆ ಹೇಳ ಅಂತಾಳೆ ಮೀನಾ. ಅದನ್ನೇನು ಕೇಳ್ತೀಯಾ ಹೇಳು ಅಂತಾನೆ ಸೂರ್ಯ. ನಾವ್ಯಾಕೆ ನಿಮ್ಮ ಅಣ್ಣನ ಡೈವರ್ಸ್ ಕೇಸ್ ನೋಡ್ಕೋತಿದ್ರಲ್ಲ, ಆ ಲಾಯರ್ನೇ ನೋಡಬಾರ್ದು ಅಂತಾಳೆ. ಹೌದು ಮೀನಾ, ನೀನು ಹೇಳೋದು ಸರಿಯಾಗಿದೆ, ಒಳ್ಳೆ ಐಡಿಯಾ, ಅವ್ರ ಪರಿಚಯ ನಮಗೆ ಚೆನ್ನಾಗೇ ಇದೆ, ಅವರನ್ನೇ ಹೋಗಿ ನೋಡೋಣ ಅಂತಾನೆ. ಈ ಕಡೆ ಶ್ರುತಿ ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ. ಶ್ರುತಿ, ಬಂದು ಊಟ ಮಾಡು ಅಂತ ಶೀಲಾ ಹೇಳ್ತಾರೆ. ನನಗೇನು ಬೇಡ ಅಂತಾಳೆ ಶ್ರುತಿ. ಇನ್ನು ಎಷ್ಟು ದಿನ ಅಂತ ಹೀಗೆ ನಮ್ಮನ್ನ ದ್ವೇಷ ಮಾಡ್ತೀಯಾ, ನಿಮ್ಮಪ್ಪ ಮಾಡಿರೋದು ನೀನು ಒಳ್ಳೇದಕ್ಕೆ ತಾನೆ. ಅವ್ರು ಹಾಗಂತಿರೋವಾಗ ನಾನೇನಾದರೂ ನೀತು ರೆಸ್ಟೋರೆಂಟ್ನ ಬ್ಲಾಸ್ಟ್ ಮಾಡಿಸಿ ಅವಳು ಕಾಲ್ ಮುರಿಸಿ ಅಂತ ಹೇಳಿದ್ನಾ ಹಾಗಂತ ಶ್ರುತಿ ಹೇಳ್ತಿರೋವಾಗ, ಶ್ರುತಿ ನೀನು ಹೇಳ್ತಿರೋದು ಅಂತ ಶೀಲಾ ಹೇಳೋಕೆ ಬರ್ತಾಳೆ. ಬೇಡ ಮಮ್ಮಿ, ನೀವೇನು ಹೇಳೋ ಅವಶ್ಯಕತೆ ಇಲ್ಲ ಅಂತಿರುವಾಗಲೇ ರವಿ ಅಲ್ಲಿಗೆ ಬರ್ತಾನೆ. ಮನೆಯಲ್ಲಿ ಯಾರಾದರೂ ಇದ್ದೀರಾ ಅಂತ ಕೇಳ್ತಾನೆ. ನೀ ಹೇಳಿ ಅಂದರೆ ಕೂತ್ಕೊ ಬನ್ನಿ ಅಂತ ಶೀಲಾ ಹೇಳ್ತಿರೋವಾಗ, ಬನ್ನಿ ಹೇಳಿ ಅಂದರೆ ಊಟ ಮಾಡಿ ಬನ್ನಿ ಅಂತ ವಸುದೇವ್ ಕರೀತಾರೆ. ಹಾಗೆ ರವಿ ಕೆಲವು ಪೇಪರ್ಸ್ನ ತಂದಿರ್ತಾನೆ. ಈತಿಗೆ ಯಾಕೆ ಈ ಥರ ಮಾಡಿದ್ರಿ ಅಂತ ನಾನು ಕೇಳೋಕ್ಕೆ ಬರಲ್ಲ ನಿಮ್ಮನ್ನ. ನಾನು ಕೇಳೋ ಪ್ರಶ್ನೆಗೆ ನೀವು ಕೊಡೋ ಉತ್ತರದಲ್ಲಿ ಯಾವ ನ್ಯಾಯನೂ ಇರಲ್ಲ. ನೀವು ಮಾಡಿರೋ ಕೆಲಸಕ್ಕೆ ಇಷ್ಟೊತ್ತಿಗಾಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಶ್ರುತಿ ಅಪ್ಪ ಅಂತ ನಾನು ಸುಮ್ಮನೆ ಇದ್ದೀನಿ, ಅದಕ್ಕಿಂತ ನೀವು ಮಾಡಿರೋದನ್ನೆಲ್ಲ ನಾನು ಕ್ಷಮಿಸ್ತೀನಿ ಅಂತ ಅಂದ್ಕೋಬೇಡಿ. ಅವ್ನು ಹಾಗಂತಿರೋವಾಗ ಶೀಲಾ, ಅಳಿಯಂದ್ರೆ ಆ ಹುಡುಗಿ ನಿಮ್ಮನ್ನು ಶ್ರುತಿನೂ ದೂರ ಮಾಡಿಬಿಡ್ತಿದ್ಲು. ಅವ್ರು ಹಾಗಂತಿರೋವಾಗ ಅದಕ್ಕೆ ಅಂತ ರೆಸ್ಟೋರೆಂಟ್ನೇ ಬ್ಲಾಸ್ಟ್ ಮಾಡಿಸ್ಬಿಟ್ರಿ ಅಲ್ವಾ, ಯಾರನ್ನ ಕಳಿಸಿ ಕಾಲ್ ಮುಗಿಸ್ಬಿಡ್ತೀರಾ, ಇದಕ್ಕೆ ಮೇಲೆ ಇನ್ನೇನಿದೆ, ಕೊಲೆನೇ ಮಾಡಿಸ್ಬಿಡ್ತೀರಾ ಅಲ್ವಾ ಅಂತಾನೆ. ಆಗ ವಸುದೇವ್, ನನ್ನ ಮಗಳಿಗೆ ಏನಾದರೂ ಸಮಸ್ಯೆ ಬಂದರೆ ನಾನು ನೋಡ್ಕೊಂಡು ಸುಮ್ಮನೆ ಇರಬೇಕಾ. ಅವ್ರು ಹಾಗಂತಿರೋವಾಗ ರವಿ, ಇದು ನನಗೂ ಶ್ರುತಿಗೂ ಇರೋ ಸಮಸ್ಯೆ, ನೀವು ಒಪಿನಿಯನ್ ಹೇಳ್ಬೋದು ಅಥವಾ ಅಡ್ವೈಸ್ ಮಾಡ್ಬೋದು ಅಷ್ಟೇನೆ, ಅದನ್ನ ಬಿಟ್ಟು ಈ ಥರ ಕ್ರಿಮಿನಲ್ ಕೆಲಸನೆಲ್ಲ ಮಾಡಬಾರ್ದಿತ್ತು. ರವಿ ಹಾಗಂತಿರೋವಾಗ ಶೀಲಾ, ಅಳಿಯಂದ್ರೆ ನೀವು ಆ ಹೋಟೆಲ್ನ ಬಿಟ್ಟು ಬಂದಿದ್ದೀರಿ, ಈ ಸಮಸ್ಯೆ ಇಷ್ಟು ದೂರ ಬರ್ತಿರ್ಲಿಲ್ವಲ್ಲ ಅಂತಾಳೆ. ನನ್ನ ಮಗಳ ಜೀವನನೂ ಅದರಲ್ಲಿ ಇದೆಯಲ್ಲ ಅಂತ ಶೀಲಾ ಕೇಳ್ತಾರೆ. ಈಗ ನೀವು ಮಾಡಿರೋ ಕೆಲಸದಿಂದ ಶ್ರುತಿ ಜೀವನ ಸರಿ ಹೋಗ್ಬಿಡುತ್ತಾ ಅಂತ ರವಿ ಕೇಳ್ತಾನೆ. ಈಗ ನೀವು ಮಾಡಿರೋದನ್ನ ಸರಿ ಅಂತೇಳಿ ಅವಳು ಖುಷಿಯಾಗಿ ಬಿಟ್ಬಿಟ್ಟಿದ್ದಾಳ, ನಿಮ್ಮ ಜೊತೆ ಮಾತಾಡಿ ಏನು ಪ್ರಯೋಜನ ಇಲ್ಲ,
ಹಾಗಂತ ಹೇಳಿ ಆ ಪೇಪರ್ಸ್ನ ತಗೊಂಡ್ ಬಂದು ಟೇಬಲ್ ಮೇಲೆ ಇಡ್ತಾನೆ. ಇದು ಕಾಲ್ ಮುರಿದು ಫ್ರಾಕ್ಚರ್ ಆಗಿದೆ, ಅದಕ್ಕಾಗೋ ಖರ್ಚು 5 ಲಕ್ಷ ಅಂತ ಡಾಕ್ಟರ್ ಹೇಳಿದ್ದಾರೆ. ಏನೇ ನೀತು ರೆಸ್ಟೋರೆಂಟ್ನ ಸರಿ ಮಾಡೋದಕ್ಕೆ 4 ಲಕ್ಷ ಆಗುತ್ತೆ ಅಂತ ಹೇಳಿದ್ದಾರೆ. ಒಟ್ಟು 9 ಲಕ್ಷ. ಅದನ್ನೆಲ್ಲ ನೀವೇ ಕೊಡ್ಬೇಕು ಅಂತಾನೆ ರವಿ. ಆಗ ವಸುದೇವ್, ಏನ್ ರವಿ ಇದೆಲ್ಲ? ನಿಮಗ್ ದುಡ್ಡು ಬೇಕು ಅಂದ್ರೆ ಹೇಳಿ, ನಾನು ಕೊಡಕ್ ರೆಡಿ. ಅದನ್ನೆಲ್ಲ ಬಿಟ್ಟು ಅವಳಿಗೆ ನಾನೇ ಯಾಕೆ ದುಡ್ಡು ಕೊಡ್ಬೇಕು ಅಂತಾರೆ? ಯಾಕೆ ಅಂದ್ರೆ ನೀವು ತಪ್ಪು ಮಾಡಿದ್ದೀರಾ, ಅದಕ್ಕೆ ಅಂತ ನೀವು ಬೆಲೆ ಕಟ್ಟಲೇಬೇಕು ಅಂತಾನೆ ರವಿ. ಆಗ ಶೀಲಾ, ಅಳಿ ಅಂದ್ರೆ ಇವರು ನಿಮ್ಮ ಮಾವ, ಇವ್ರ ಹತ್ರ ನೀವ್ ಹೀಗೆಲ್ಲ ಅಂತ ಹೇಳಕ್ ಬರ್ತಾರೆ. ಹೌದು, ನಮ್ಮ ಮಾವ ಅಂತ ನಾನು ಇಲ್ಲಿಗೆಲ್ಲ ಬಂದು ಮಾತಾಡ್ಲೇಬಾರ್ದಿತ್ತು. ಇವ್ರು ಮಾಡಿರೋ ಕೆಲಸಕ್ಕೆ ನಾನು ಸ್ಟೇಷನ್ಗೆ ಹೋಗ್ಬೇಕಾಗಿತ್ತು. ಆಗ ಇವರು ಜೈಲಲ್ಲಿರೋರು ಅಂತಾನೆ. ಅಕಸ್ಮಾತ್ ಆಗಿ ರೆಸ್ಟೋರೆಂಟ್ ನಲ್ಲಿ ಯಾರು ಇದ್ದು ಪ್ರಾಣ ಹೋಗಿದ್ರೆ ಏನ್ ಗತಿ? ಅದು ಅಲ್ಲದೆ ನೀತು ಮನೆಯಲ್ಲಿ ಒಬ್ಳೇ ಇರ್ತಾ ಇದ್ಲು. ಅವಳಿಗೇನೆ ಜನಗಳನ್ನ ಕಳಿಸಿ ಅವಳು ಕಾಲ್ ಮುರ್ಸಿದೀರಾ. ಆಗ ಅವಳ ಪ್ರಾಣ ಏನಾದ್ರೂ ಹೋಗಿದ್ರೆ ನಿಮ್ ಮಗಳು ಚೆನ್ನಾಗಿರೋದಕ್ಕೋಸ್ಕರ ಬೇರೆಯವ್ರ ಜೀವನ ತೆಗೆದು ಬಿಡ್ತಿದ್ರಾ? ನೀವೀಗ ಈ ದುಡ್ಡನ್ನ ಕೊಟ್ರೇನೆ ಆಗೋದು. ಶ್ರುತಿ ತಂದೆ ನೀವು ಅಂತ ನಾನು ಇಷ್ಟೋ ತಾಳ್ಮೆಯಿಂದ ನಿಮ್ ಜೊತೆ ಮಾತಾಡಿದ್ದೀನಿ. ಅವ್ನು ಹಾಗಂತಿರುವಾಗ ಶ್ರುತಿ ಸುಮ್ಮನೆ ಕೂತಿರ್ತಾಳೆ. ಶ್ರುತಿನ ನೋಡಿ ರವಿ ಸುಮ್ಮನೆ ಹೊರಟೋಗ್ತಾನೆ. ಆಗ ಶ್ರುತಿ ಅಲ್ಲಿಂದ ಎದ್ದು ಬಂದು ಅವರ ಅಪ್ಪ ಅಮ್ಮನ ಹತ್ರ ನಿಂತ್ಕೊಂಡು, ಈಗ ನಿಮ್ಗೆ ಸಮಾಧಾನ ಆಯ್ತಾ? ಚಿನ್ನ ಅವನ ಮೇಲೆ ಮಾತ್ರ ತಪ್ಪಿದೆ ಅಂತ ಹೇಳ್ತಾ ಇದ್ರಿ, ಈಗ ನನ್ನ ಮೇಲೆ ತಪ್ಪಿದೆ ಅನ್ನೋದಕ್ಕೆ ಒಂದು ರೀಸನ್ ಸಿಕ್ತು. ಈಗ ನನ್ನ ಲೈಫ್ನ ಕಾಪಾಡ್ತೀವಿ ಅಂತ ಹೋಗಿ ಕೊಲಾಪ್ಸ್ ಮಾಡಿಬಿಟ್ರಲ್ಲ ಅಂತಾಳೆ. ಈ ಕಡೆ ಸೂರ್ಯ ಮೀನಾ ಇಬ್ರು ಲಾಯರ್ನ ನೋಡಕ್ ಬರ್ತಾರೆ. ಬನ್ನಿ ಒಳಗೆ, ಏನೋ ಮಾತಾಡ್ಬೇಕು ಅಂತ ಹೇಳಿದ್ರಲ್ಲ ಅಂತ ಲಾಯರ್ ಕೇಳ್ತಿರುವಾಗಲೇ ಅವ್ರ ಹಸ್ಬೆಂಡ್ ಅಲ್ಲಿಗೆ ಬರ್ತಾರೆ. ನನ್ನ ಹಸ್ಬೆಂಡ್ ಬಂದಿದ್ದಾರೆ, ಸ್ವಲ್ಪ ಇರಿ ಅಂತ ಹೇಳಿ ಅವ್ರ ಹತ್ರ ಹೋಗ್ತಾರೆ. ಅವ್ರ ಕೈ ಮುರಿದೋಗಿರುತ್ತೆ. ಡಾಕ್ಟರ್ ಏನ್ ಹೇಳಿದ್ರು ಅಂತ ಲಾಯರ್ ಕೇಳ್ತಾರೆ. ಸ್ವಲ್ಪ ದಿನ ಈ ಕಟ್ಟಿರೋದೆಲ್ಲ ಹೀಗೆ ಇಲ್ಲಿ ಅಂತ ಹೇಳಿದ್ದಾರೆ, ಮನೆಯಲ್ಲಿ ರೆಸ್ಟ್ ತಗೊಳಕ್ ಹೇಳಿದ್ದಾರೆ ಅಂತಾರೆ. ಆಗ ಲಾಯರ್ ಅವರು, ಒಂದಿನ ಮನೆ ಕೆಲಸ ತೊಳ್ ಬಂದಿಲ್ಲ ಅಂತ ನೀವೇ ಮನೆ ಒರ್ಸಕ್ ಹೋಗಿದ್ದೀರಾ, ಈಗ ನೋಡಿ ಕೈನ ಹೇಗ್ ಮಾಡ್ಕೊಂಡಿದ್ದೀರಾ ಅಂತ. ಅವ್ರು ಹಾಗಂತಿರುವಾಗ, ಸರಿ ಹೋಗುತ್ತೆ ಕೃಷ್ಣ, ನೀನೇನು ತುಂಬಾ ಫೀಲ್ ಮಾಡ್ಕೋಬೇಡ ಅಂತಾರೆ. ಸರಿ ಹೋಗೋವರೆಗೂ ನಿಮ್ ಕೈಲಿ ಅಡ್ಗೆ ಮಾಡಕ್ ಆಗಲ್ವಲ್ಲ ಅಂತ ಲಾಯರ್ ಹೇಳ್ತಾರೆ. ಇವ್ರು ಹೀಗೇನೆ ಅಪ್ಪ ಎಲ್ಲ ಕೆಲ್ಸಾನು ಮಾಡಕ್ ಹೋಗಿ ನೋಡಿ ಕೈನ ಹೇಗ್ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ಹೇಳ್ತಾರೆ. ನೋಡ್ತಿದ್ದೇನೆ ಗೊತ್ತಾಗ್ತಿದೆ ಮೇಡಮ್ ಅಂತ ಸೂರ್ಯ ಹೇಳ್ತಾನೆ. ಸರಿ ನಾನು ಬರ್ತೀನಿ ಅಂತ ಹಸ್ಬೆಂಡ್ ಹೇಳ್ತಿರೋವಾಗ, ಇರಿ ನೀವಿನ್ನೂ ಊಟನೇ ಮಾಡಿಲ್ಲ ಅಂತಾರೆ ಲಾಯರ್. ನಾನು ಮನೆಯಲ್ಲಿ ಅದನ್ನೆಲ್ಲ ನೋಡ್ಕೋತೀನಿ ಅಂತಿರುವಾಗ, ನಿಮ್ಮ ಬಲಗೈಗೆ ಏಟಾಗಿದೆ, ಹೇಗೆ ಊಟ ಮಾಡ್ತೀರಾ? ನಾನೇ ಊಟ ಮಾಡಿಸ್ತೀನಿ ಬನ್ನಿ ಅಂತೇಳಿ ಲಾಯರ್ ಕರ್ಕೊಂಡು ಹೋಗ್ತಾರೆ. ಅವರು ಊಟ ಮಾಡಿಸ್ತಿರುವಾಗ, ನಾನು ಊಟ ಮಾಡ್ತೀನಿ ಬಿಡಮ್ಮ ಅಂತಾರೆ. ಹೇಗೆ ಊಟ ಮಾಡ್ತೀರಾ? ಸ್ಪೂನಲ್ಲೂ ತಿನ್ನೋಕ್ಕಾಗಲ್ಲ, ನಾನೇ ಊಟ ಮಾಡಿಸ್ತೀನಿ ಅಂತಾರೆ. ನೀನು ಹೋಗಿ ನಿನ್ನ ಕೆಲಸ ನೋಡ್ಕೊ ಅಂತಿರುವಾಗ, ಕೆಲಸ ಇದ್ದಿದ್ದೆ ನೀವು ಬಾಯ್ ತೆರೀರಿ ಅಂತಾರೆ. ಅವ್ರನ್ನ ನೋಡಿ ಮೀನಾ ನೋಡಿದ್ರ, ಅವರು ಲಾಯರ್ ಆಗಿದ್ರು ಕೆಲಸ ಬಿಟ್ಟು ಅವ್ರ ಗಂಡನ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದಾರೆ ಅಂತಾಳೆ. ಆಗ ಲಾಯರ್ ಸಾರಿ ಅಂತಾರೆ. ನಿಮ್ಮನ್ನ ಕೂರಿಸಿ ಅಂತಿರುವಾಗ, ಪರವಾಗಿಲ್ಲ ಮೇಡಮ್, ನಿಮ್ಮನ್ನ ನೋಡಿ ನಾವು ಕಲ್ತ್ಕೋತಿದೀವಿ ಅಂತಾನೆ ಸೂರ್ಯ. ಏನ್ ಕಲ್ತ್ರಿ ಅಂತ ಲಾಯರ್ ಕೇಳ್ತಾರೆ. ಹೆಂಡತಿ ಅಂದ್ರೆ ಅಧಿಕಾರನೂ ಚಲಾಯಿಸ್ತಾರೆ, ಚೆನ್ನಾಗೂ ನೋಡ್ಕೋತಾರೆ, ಅದನ್ನ ಕಣ್ಣಾರೆ ನೋಡಿದ್ವಿ ಅಂತಾನೆ. ಸರಿ ಏನ್ ಸಮಸ್ಯೆ ಹೇಳಿ ಅಂತಾರೆ ಲಾಯರ್. ಸೂರ್ಯ ಆಕ್ಸಿಡೆಂಟ್ ಆಗಿರೋದ್ರ ಬಗ್ಗೆ ಎಲ್ಲ ಹೇಳ್ತಾನೆ. ಆಗ ಲಾಯರ್, ಹೌದಾ, ಕೋಇನ್ಸಿಡೆಂಟ್ ಆಗಿ ನಡೆದಿರೋದಲ್ವಾ ಅಂತಾರೆ. ಹೌದು ಮೇಡಮ್, ಈಗಿರೋ ಸಮಸ್ಯೆ ಅಂದ್ರೆ ನನ್ಗೂ ಇವ್ರ ತಂಗಿ ಗಂಡನಿಗೂ ಆಗಲ್ಲ. ಅವರು ಟ್ರಾಫಿಕ್ ಪೊಲೀಸು, ನಾನು ಡ್ರೈವರು. ಅವ್ರಿಗೆ ಮೊದ್ಲೇನೆ ನನ್ ಕಂಡ್ರೆ ಆಗಲ್ಲ. ಈಗ ನನ್ನ ಫ್ರೆಂಡು ಅವ್ರ ಅಮ್ಮನ್ಗೆ ಆಕ್ಸಿಡೆಂಟ್ ಮಾಡಿರೋದ್ರಿಂದ ಅದೆಲ್ಲದಕ್ಕೂ ಕಾರಣ ನಾನೇ ಅನ್ಕೊಂಡ್ಬಿಟ್ಟಿದ್ದಾರೆ. ನನ್ನ ಫ್ರೆಂಡ್ನ ಅರೆಸ್ಟ್ ಮಾಡಿಸಿ ಜೈಲಲ್ಲಿ ಇರಿಸಿದ್ದಾರೆ, ಜಾಮೀನು ಕೂಡ ಸಿಗದೇ ಇರೋ ಹಾಗೆ ಮಾಡ್ತಿದ್ದಾರೆ ಅಂತಾನೆ. ಈಗ ಲಾಯರ್ ಹೇಳ್ತಾರೆ, ಇದರಲ್ಲಿ ಯಾವ ಸಮಸ್ಯೆನೂ ಇಲ್ಲ, ನಿಮ್ ಫ್ರೆಂಡ್ಗೆ ಜಾಮೀನು ಕೊಡಿಸ್ಬೋದು, ಇಟ್ಟಂದ್ರನ್ನಾದ್ರೆ ಕಷ್ಟ. ಆ ರೀತಿ ಏನು ಆಕ್ಸಿಡೆಂಟ್ ಮಾಡಿ ಓಡೋಗ್ಲಿಲ್ವಲ್ಲ ಅಂತಾರೆ. ಇಲ್ಲ ಮೇಡಮ್, ಅವ್ರು ಅಲ್ಲೇ ಇದ್ರು, ಪೊಲೀಸ್ನವ್ರು ಕೂಡ ಅಲ್ಲೇ ಬಂದ್ರು ಅರೆಸ್ಟ್ ಮಾಡಿದ್ರು ಅಂತಾಳೆ ಮೀನಾ. ಬೇಲ್ ಕೊಟ್ರೆ ಜಾಮೀನು ಸಿಗುತ್ತೆ, ಕೋರ್ಟ್ವರೆಗೂ ಹೋಗೋದು ಬೇಡ. ನಾನು ಇವತ್ತೇ ನನ್ನ ಜೂನಿಯರ್ಗೆ ಹೇಳಿ ಏನೇನ್ ಮಾಡ್ಬೇಕು ಅಂತ ಹೇಳ್ತೀನಿ ಅಂತಾರೆ. ಸ್ಟೇಷನ್ ಇನ್ಸ್ಪೆಕ್ಟರ್ ಜೊತೆನೂ ನಾನು ಮಾತಾಡ್ತೀನಿ, ಫ್ರೆಂಡ್ನ ಜಾಮೀನ್ ಮೇಲೆ ಬಿಡಿಸ್ಬಿಡೋಣ ಅಂತಾರೆ. ತುಂಬಾ ಉಪಕಾರ ಆಯ್ತು ಮೇಡಮ್ ಅಂತ ಸೂರ್ಯ ಮೀನಾ ಹೇಳ್ತಾರೆ. ಆಗ ಲಾಯರ್ ಅವರು, ನಿಮ್ಮ ಅಣ್ಣನ ಡಿವೋರ್ಸ್ ಕೇಸು ಮುಂದಿನ ವಾರ ಇದೆ, ರೋಹಿಣಿ ಬಗ್ಗೆ ಗೊತ್ತಿರೋರು ಅಂತದವರು ಯಾರೇ ಇದ್ರು ಕರ್ಕೊಂಡು ಬನ್ನಿ. ಅವ್ರ ಕ್ಲೋಸ್ ಫ್ರೆಂಡು, ಅವ್ರ ಸಂಬಂಧಪಟ್ಟವ್ರು ಯಾರೇ ಇದ್ರು ಸರಿನೇ, ಕೋರ್ಟ್ನಲ್ಲಿ ಹಾಜರುಪಡಿಸೋಣ. ನಾನು ನಿಮ್ಮ ಅಮ್ಮನ ಜೊತೆ ಹೇಳಿದೆ, ಅವ್ರು ಹೇಳಿದ್ರ ಅಂತ ಕೇಳ್ತಾರೆ. ಇಲ್ಲ ಮೇಡಮ್, ನಮ್ಮ ಅಮ್ಮ ಏನು ಹೇಳಲಿಲ್ಲ ಅಂತ ಸೂರ್ಯ ಹೇಳ್ತಾನೆ. ಓಕೆ, ನಾನೀಗ ಹೇಳ್ತಿದ್ದೀನಲ್ಲ, ರೋಹಿಣಿ ಬಗ್ಗೆ ಯಾರ್ಯಾರಿಗೆ ಸತ್ಯ ಗೊತ್ತೋ ಅವ್ರನ್ನೆಲ್ಲ ಕರ್ಕೊಂಡು ಬನ್ನಿ ಅಂತಾರೆ. ಅವ್ರನ್ನ ಸಾಕ್ಷಿಯಾಗಿ ಯೂಸ್ ಮಾಡ್ಕೊಂಡ್ರೆ ನಮ್ಮ ಕೇಸ್ಗೆ ಯೂಸ್ಫುಲ್ ಆಗುತ್ತೆ ಅಂತಾರೆ. ಇದಾರೆ ಮೇಡಮ್, ನಾನು ಅವ್ರ ಜೊತೆ ಮಾತಾಡಿ ಕರ್ಕೊಂಡು ಬರ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಸರಿ, ನಾಳೆ ಅಂತಿರುವಾಗಲೇ ಯಾರ್ಯಾರನ್ನ ಕರ್ಕೊಂಡು ಬರ್ತೀರಾ ಅನ್ನೋದನ್ನ ಹೇಳಿ, ನಾನು ಡೀಟೇಲ್ಸ್ನೆಲ್ಲಾನು ಕಲೆಕ್ಟ್ ಮಾಡ್ಕೋಬೇಕು ಅಂತಾರೆ. ಸರಿ ಮೇಡಮ್ ಅಂತ ಮೀನಾ ಹೇಳ್ತಾಳೆ. ಮೇಡಮ್, ನನ್ನ ಫ್ರೆಂಡ್ ಜಾಮೀನ್ ಕೇಸ್ ಅಂತ ಸೂರ್ಯ ಹೇಳ್ತಾನೆ. ಅದ್ರ ಬಗ್ಗೆ ಎಲ್ಲ ನೀವು ಚಿಂತೆ ಮಾಡಬೇಡಿ, ಖಂಡಿತ ಜಾಮೀನು ಸಿಗುತ್ತೆ ಅಂತ ಲಾಯರ್ ಹೇಳ್ತಾರೆ. ಈಗ ಅವರು ಯಾವ ಸ್ಟೇಷನ್ನಲ್ಲಿ ಇದ್ದಾರೆ ಆ ಡೀಟೇಲ್ಸ್ ಎಲ್ಲಾನು ನನ್ನ ಜೂನಿಯರ್ ಹತ್ರ ಹೇಳಿ ಅಂತಾರೆ. ಸರಿ ಮೇಡಮ್ ಅಂತ ಸೂರ್ಯ ಮೀನಾ ಅಲ್ಲಿಂದ ಎದ್ದೋಗ್ತಾರೆ. ಈ ಕಡೆ ಕಾರ್ತಿ ಚೇತನ್ ಹೆಂಡತಿ ಮತ್ತೆ ಮಗುನ ಕರ್ಕೊಂಡು ಅರುಣ್ ಮನೆ ಹತ್ರ ಬಂದಿರ್ತಾರೆ. ಕಾರ್ತಿ ಕಾಲಿಂಗ್ ಬೆಲ್ ಮಾಡ್ತಾನೆ. ಅರುಣ್ ಮತ್ತೆ ಕನಕ ಹೊರಗೆ ಬರ್ತಾರೆ. ಯಾರು ನೀವು ಅಂತ ಕೇಳ್ತಾನೆ ಅರುಣ್. ಇವರು ಚೇತನ್ ಅವ್ರ ವೈಫ್ ಅಂತ ಕಾರ್ತಿ ಹೇಳ್ತಾನೆ. ಆಗ ಅರುಣ್ ಕೋಪ ಮಾಡ್ಕೊಂಡು ಇಲ್ಲಿಗೇನಕ್ಕೆ ಬಂದ್ರಿ ಅಂತ ಕೇಳ್ತಾನೆ. ಸರ್, ಇದರಲ್ಲಿ ನನ್ನ ಗಂಡದೇನೂ ತಪ್ಪಿಲ್ಲ ಸರ್. ಅವ್ರು ಹಾಗಂತಿರೋವಾಗ ನಿನ್ನ ಗಂಡ ನಮ್ಮ ಅಮ್ಮನಿಗೆ ಕಾರಿಂದ ಗುದ್ದಿ ಸಾಯಿಸ್ಬಿಟ್ನಲ್ಲ, ಸರಿನಾ ಅಂತ ಕೇಳ್ತಾನೆ ಅರುಣ್. ಸರ್, ಅವ್ರಿಗೆ ಗೊತ್ತಿದ್ದು ನಿಮ್ಮ ಅಮ್ಮನ ಮೇಲೆ ಕಾರ್ ಆಕ್ಸಿಡೆಂಟ್ ಮಾಡಿಲ್ಲ ಸರ್, ಅವರು 18 ವರ್ಷದಿಂದ ಕಾರ್ ಓಡಿಸ್ತಿದ್ದಾರೆ.
ಇದುವರೆಗೂ ಸಣ್ಣ ಆಕ್ಸಿಡೆಂಟ್ ಕೂಡ ಮಾಡಿಲ್ಲ, ಅದೇಗೆ ಸರ್ ನಿಮ್ಮ ಅಮ್ಮನಿಗೆ ಹೋಗಿ ಗುದ್ಬಿಡ್ತಾರೆ ಅಂತಾರೆ. ಇದು ಗೊತ್ತಿಲ್ಲದೇನೆ ನಡೆದಿರೋದು ಸರ್ ಅಂತಿರೋವಾಗ ಈಗ ನಿಮ್ಗೇನು ಬೇಕು ಅಂತ ಅರುಣ್ ಕೇಳ್ತಾನೆ. ಅವ್ರಿಗೆ ಜಾಮೀನು ಸಿಗಲ್ವಂತೆ, ನೀವು ಪೊಲೀಸ್ದವನು ಅನ್ನೋ ಕಾರಣಕ್ಕೆ ಅವ್ರಿಗೆ ಜಾಮೀನಾರು ಸಿಗೋ ಹಾಗೆ ಅವಕಾಶ ಮಾಡಿಕೊಡಿ ಸರ್ ಅಂತ ಕೇಳ್ಕೊತಾರೆ. ಹಾಗಾದ್ರೆ ನಾನು ಪೊಲೀಸ್ ಕೆಲಸಕ್ಕೆ ರಿಸೈನ್ ಮಾಡಿಬಿಡ್ಲಾ ಅಂತ ಅರುಣ್ ಕೇಳ್ತಾನೆ. ಆಗ ಚೇತನ್ ಹೆಂಡ್ತಿ ಅಯ್ಯಯ್ಯೋ ಸರ್, ನಾನು ನಿಜವಾಗ್ಲೂ ನನ್ನ ಗಂಡನ ಯಾವ ತಪ್ಪು ಇಲ್ಲ ಸರ್ ಇದರಲ್ಲಿ ಅಂತಾಳೆ. ಏನಮ್ಮ ತಪ್ಪಿಲ್ಲ ಅಂತ ಹೇಳ್ತಿದ್ದೀರಾ? ಊರಿನಲ್ಲಿ ಎಲ್ಲರೂ ನೋಡಿದ್ದಾರೆ ನಿನ್ನ ಗಂಡ ಆಕ್ಸಿಡೆಂಟ್ ಮಾಡಿರೋದನ್ನ. ನಿನ್ನ ಗಂಡನಿಗೆ ಶಿಕ್ಷೆ ಕೊಡಿಸ್ದಾಗ್ಲೇ ನಮ್ಮಮ್ಮನ ಆತ್ಮಕ್ಕೆ ಶಾಂತಿ ಸಿಗೋದು ಅಂತಾನೆ. ಅವ್ನು ಹಾಗಂತಿರುವಾಗ ಚೇತನ್ ಹೆಂಡ್ತಿ ಹೇಳ್ತಾ ಇರ್ತಾರೆ, ಪ್ಲೀಸ್ ಸರ್ ಅರ್ಥ ಮಾಡ್ಕೊಳ್ಳಿ ಅಂತ ಕಾರ್ತಿ ಹೇಳ್ತಾನೆ. ಇದರಲ್ಲಿ ಚೇತನ್ ಯಾವ ತಪ್ಪು ಇಲ್ಲ ಸರ್, ನಿಮ್ಮ ಅಮ್ಮನೇ ಫೋನಲ್ಲಿ ಮಾತಾಡ್ಕೊಂಡು ರೋಡ್ ಕ್ರಾಸ್ ಮಾಡ್ತಿದ್ರು. ಅವ್ನು ಹಾಗಂತಿರುವಾಗ ಲೇ ಯಾರೋ ನೀನು, ಮೊದಲು ಇಲ್ಲಿಂದ ಆಚೆ ಹೋಗು ಅಂತಾನೆ ಅರುಣ್. ಇಂಥವ್ರಿಗೆಲ್ಲ ನೀವು ಸಪೋರ್ಟಾ? ನನ್ನ ಜೊತೆ ಮಾತಾಡೋಕ್ಕೆ ಆ ಸೂರ್ಯ ಕಳ್ಸಿದ್ನ ಅಂತಾನೆ. ಸರ್ ಅವ್ರು ಮಾತ್ರ ನಮ್ಮನ್ನು ಕಳಿಸಿಲ್ಲ ಅಂತ ಚೇತನ್ ಹೇಳ್ತಿರೋವಾಗ ರೀ ನೀವು ಕೋಪ ಮಾಡ್ಕೋಬೇಡಿ ಅಂತ ಕನಕ ಹೇಳ್ತಾಳೆ. ನೋಡ್ದ್ಯಾ ಆ ಸೂರ್ಯನೇ ಇವ್ರನ್ನೆಲ್ಲ ಕಳಿಸಿರೋದು. ಅವನು ಹಾಗಂತಿರೋವಾಗ ಇಲ್ಲ ಸರ್ ನಾವುಗಳೇ ಇಲ್ಲಿಗೆ ಬಂದಿದ್ದು, ಅವ್ರೇನು ಹೇಳಲಿಲ್ಲ ಸರ್, ನಮ್ಮ ಕುಟುಂಬನೇ ಅವ್ರನ್ನ ನಂಬ್ಕೊಂಡಿದೆ ಸರ್, ದಯವಿಟ್ಟು ನಾವು ನಿಮ್ಮನ್ನ ಬೇಡ್ಕೋತಿದ್ದೀನಿ ಅವ್ರಿಗೆ ಜಾಮೀನು ಸಿಗೋ ಹಾಗೆ ಮಾಡಿ ಅಂತಾರೆ. ಗಂಡ ಮಾಡಿರೋದು ಕೊಲೆ, ಅದಕ್ಕೆ ಶಿಕ್ಷೆ ಅಂತೂ ಆಗಲೇಬೇಕು, ಮೊದಲು ನೀವೆಲ್ಲರೂ ಇಲ್ಲಿಂದ ಹೋಗಿ ಅಂತಾನೆ ಅರುಣ್. ಆಗ ಇನ್ನೊಬ್ಬ ಫ್ರೆಂಡ್ ಹೇಳ್ತಾನೆ, ಸರ್ ಚೇತನ್ ತುಂಬ ಕಷ್ಟದಲ್ಲಿದ್ದಾನೆ ಸರ್, ಪಾಪ ಅವನಿಗೆ ಚಿಕ್ಕ ಚಿಕ್ಕ ಮಕ್ಕಳು ಬೇರೆ ಇದ್ದಾವೆ ಅಂತಾನೆ. ಆಗ ಅರುಣ್ ಏಯ್ ನಮ್ಮ ಅಮ್ಮನ ಕೊಂದಿರೋನವನು, ಅವ್ನು ಹೇಗಿದ್ರೆ ನನಗೇನಾಗಬೇಕು ಅಂತಾನೆ. ಆಗ ಕಾರ್ತಿ ಸರ್ ನೀವು ಸೂರ್ಯನ ಮೇಲಿರೋ ಕೋಪಕ್ಕೆ ಈ ಕುಟುಂಬದವ್ರಿಗೆ ಶಿಕ್ಷೆ ಕೊಡಿಸ್ತಿದ್ದೀರಾ ಅಂತಾನೆ. ಆಗ ಅರುಣ್ ಏಯ್ ಸೂರ್ಯ ಏನು ಮಹಾನ್ ವ್ಯಕ್ತಿನಾ, ಅವನ ಮೇಲೆ ನಾನು ಕೋಪ ಮಾಡ್ಕೋಬೇಕಾ, ಮರ್ಯಾದೆಗೆ ನೀವೆಲ್ಲರೂ ಇಲ್ಲಿಂದ ಆಚೆ ಹೊಟ್ಟೋಗ್ಬಿಡಿ ಅಂತಾನೆ. ಆಗ ಚೇತನ್ ಹೆಂಡ್ತಿ ಸರ್ ನಾವು ನಿಮ್ಮ ಜೊತೆ ಜಗಳ ಮಾಡೋಕ್ಕೆ ಬಂದಿಲ್ಲ ಸರ್, ನಿಮ್ಮ ಹತ್ರ ನ್ಯಾಯ ಕೇಳಕ್ಕೆ ಬಂದಿದ್ದೀವಿ ಅಂತಾರೆ. ಸರ್ ಇದರಲ್ಲಿ ಚೇತನ್ ಏನು ತಪ್ಪಿಲ್ಲ ಸರ್, ನೀವು ಸೂರ್ಯನ ಮೇಲಿರೋ ಕೋಪಕ್ಕೆ ಅಂತಿರೋವಾಗ ಅರುಣ್ ಅವ್ನು ಕೂತ್ಕೆ ಪಟ್ಟಿ ಇಟ್ಕೋತಾನೆ. ಏಯ್ ಮತ್ತೆ ನೀನು ಅವನ ಬಗ್ಗೆ ಎಲ್ಲ ಮಾತಾಡಿದ್ರೆ ನಾನಂತೂ ಸುಮ್ಮನಿರಲ್ಲ, ಮೊದಲು ಇಲ್ಲಿಂದ ಹೋಗಿ ಅಂತ ಕಾರ್ತಿ ಮತ್ತೆ ಇನ್ನೊಬ್ಬ ಫ್ರೆಂಡ್ನ ಕುತ್ಕೆ ಹಿಡಿದು ಆಚೆ ಹಾಕ್ತಾನೆ. ಆಗ ಕಾರ್ತಿ ಸರ್ ಸ್ವಲ್ಪ ಮರ್ಯಾದೆಯಿಂದ ಮಾತಾಡಿ ಸರ್ ಅಂತಾನೆ. ನೀನಂತವ್ರಿಗೇನೋ ಮರ್ಯಾದೆ ಕೊಡೋದು, ಎಲ್ಲರೂ ಸೇರಿ ಪ್ಲಾನ್ ಮಾಡಿನೇ ನಮ್ಮಮ್ಮನ್ನ ಕೊಂದಿರೋದು, ನಿಮ್ದು ಕೊಲೆಗಾರರ ಗುಂಪು ಕಣೋ, ನಿಮ್ಗೆ ಮರ್ಯಾದೆ ಬೇರೆ ಕೊಡ್ಬೇಕಾ ಅಂತ ಹೊಡಿಯೋಕೆ ಹೋಗ್ತಾನೆ ಅರುಣ್. ಆಗ ಸೂರ್ಯನ್ ಫ್ರೆಂಡ್ ಅವ್ನ ಕೈ ಹಿಡ್ಕೋತಾನೆ. ಸರ್ ಅವಶ್ಯಕತೆ ಇಲ್ಲದೆ ನಮ್ಗಳ ಮೇಲೆ ಕೈ ಮಾಡಬೇಡಿ. ಅವ್ನು ಹಾಗಂತಿರೋವಾಗ ಏಯ್ ನನ್ನ ಮನೆ ಹತ್ರ ಬಂದು ನನ್ನ ಮೇಲೆ ಕೈ ಮಾಡಕ್ಕೆ ಬರ್ತೀಯ ಅಂತ ಅರುಣ್ ನನ್ನ ಕಪಾಲು ಕೊಡಿತಾನೆ. ಪ್ಲೀಸ್ ಸರ್ ಬಿಟ್ಬಿಡಿ ಸರ್ ಅಂತ ಚೇತನ್ ಹೆಂಡ್ತಿ ಕೇಳ್ಕೊತಿರೋವಾಗ ಎಷ್ಟು ಧೈರ್ಯ ನಿನಗೆ ನನಗೆ ಹೊಡಿಯೋಕೆ ಬರ್ತೀಯಾ, ಹೊಡಿಯೋ ಅಂತ ಅರುಣ್ ಅವರಿಬ್ರು ಮೇಲೆ ಕೈ ಮಾಡ್ತಾ ತಳ್ತಾ ಇರ್ತಾನೆ. ಕನಕ ನಾನು ಹೇಳೋದನ್ನ ಕೇಳಿ ಬಿಟ್ಬಿಡಿ ಅವ್ರನ್ನ ಅಂತ ಹೇಳ್ತಾ ಇರ್ತಾಳೆ. ಹೋಗ್ರ ಇಲ್ಲಿಂದ ಆಚೆಗೆ ಅಂತ ಅರುಣ್ ಅವ್ರನ್ನ ತಳ್ತಿರೋವಾಗಲೇ ಸೂರ್ಯ ಅಲ್ಲಿಗೆ ಬರ್ತಾನೆ. ಸೂರ್ಯ ಮಧ್ಯದಲ್ಲಿ ಬಂದು ಆ ಫ್ರೆಂಡ್ನ ಬಿಡಿಸಿ ಇಲ್ಲಿಗೆ ಯಾಕ್ರೋ ಬಂದ್ರಿ, ಏನು ಮಾಡ್ತಿದ್ದೀರಾ ನೀವು ಇಲ್ಲಿ ಅಂತ ಕೇಳ್ತಾನೆ. ಆಗ ಅರುಣ್ ಇದೆಲ್ಲ ನಿನ್ನ ಕೆಲಸನೇ ತಾನೆ ಅಂತಾನೆ. ಇವ್ರನ್ನೆಲ್ಲ ನನಗೆ ಹೊಡಿಯೋಕೆ ಕಳಿಸಿ ಏನಾಯ್ತು ಅಂತ ಈಗ ನೋಡೋಕೆ ಬಂದಿದ್ಯಾ? ಅವ್ನು ಹಾಗಂತಿರೋವಾಗ ಸೂರ್ಯ ಚೇತನ್ ಹೆಂಡ್ತಿ ಹತ್ರ ನೀವ್ಯಾಕಮ್ಮ ಇಲ್ಲಿಗೆ ಬಂದ್ರಿ ಅಂತ ಕೇಳ್ತಾನೆ. ಅಣ್ಣ ಸ್ಟೇಷನ್ನಲ್ಲಿ ಜಾಮೀನು ಸಿಗೋಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ಸರ್ ಹತ್ರ ಸ್ವಲ್ಪ ಸಮಾಧಾನವಾಗಿ ಮಾತಾಡೋಣ ಅನ್ಕೊಂಡ್ಬಂದೆ ಅಂತಾರೆ. ಆಗ ಕಾರ್ತಿ ಮಾತಾಡೋಕ್ಕೆ ಅಂತ ಬಂದ್ವಪ್ಪ, ಇವರು ನಮ್ಮ ಮೇಲೆ ಕೈ ಮಾಡಿಬಿಡೋದ ಅಂತಾನೆ. ಆಗ ಮೀನಾ ಏನು ಮಾಡ್ತಿದ್ದೀರಾ ನೀವು, ಮಾತಾಡೋಕೆ ತಾನೇ ಬಂದಿದ್ದು ಅವರು, ಅವ್ರಿಗೆ ಹೊಡೆದ್ಬಿಡೋದ ಅಂತಾಳೆ. ಆಗ ಸೂರ್ಯ ಅಮ್ಮ ನೀವು ಇಲ್ಲಿಂದ ನಡೀರಿ, ನಾನು ಚೇತನ್ಗೋಸ್ಕರ ಜಾಮೀನು ರೆಡಿ ಮಾಡಿದ್ದೀನಿ, ಅವ್ನು ಬಂದ್ಬಿಡ್ತಾನೆ ನೀವು ಚಿಂತೆ ಮಾಡಬೇಡಿ ಅಂತಾನೆ. ಇವ್ರ ಹತ್ರ ಏನು ಮಾತಾಡೋದು, ಎಲ್ಲನೂ ಕೋರ್ಟೆ ನೋಡ್ಕೊಳ್ಳುತ್ತೆ ಅಂತಾನೆ. ನೀವು ಧೈರ್ಯವಾಗಿ ಹೋಗಿ ಅಮ್ಮ, ಖಂಡಿತ ಚೇತ ಬರ್ತಾನೆ ಅಂತಾರೆ. ತುಂಬ ಉಪಕಾರ ಆಯ್ತು ಅಣ್ಣ ಅಂತ ಚೇತನ್ ಹೆಂಡ್ತಿ ಕೈ ಮುಗಿತಾರೆ. ಅರುಣ್ ಮುಂದೆ ಒಳಗೆ ಹೊರಟೋಗ್ತಾನೆ. ಕನಕ ಈಚೆನೆ ನಿಂತಿರ್ತಾಳೆ. ಕನಕ ಇವ್ರು ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತ ಮೀನಾ ಕೇಳ್ತಾಳೆ. ಅಷ್ಟರಲ್ಲಿ ಅರುಣ್ ಕನಕ ಅಂತ ಜೋರಾಗಿ ಕೂಗ್ತಾನೆ. ಒಳಗ್ ಬಾ ಅಂತ ಹೇಳ್ತಾನೆ. ಕನಕ ಅಂತ ಮೀನಾ ಕೂಡ ಕರೀತಾಳೆ. ಗೇಟ್ ಹಾಕಿ ಒಳಗ್ ಬಾ, ಈ ನಾಯಿ ನರಿಗಳೆಲ್ಲ ಒಳಗೆ ಬಂದ್ಬಿಡ್ತವೆ ಅಂತಾನೆ. ಆಗ ಮೀನಾ ಏನು ನೀವು ಈ ಥರ ಎಲ್ಲ ಮಾತಾಡ್ತಿದ್ದೀರಲ್ಲ ಅಂತಾಳೆ. ಆಗ ಸೂರ್ಯ ನೀನು ಸುಮ್ಮನಿರು ಅಂತೇಳಿ ನಾಯಿಗಳಿಗೆ ಯಾರ್ಯಾರು ಹೆಂಗೆ ಅಂತ ಚೆನ್ನಾಗಿ ಗೊತ್ತಿರುತ್ತೆ ಅಂತಾನೆ. ಮೀನಾ ನಿಂತಿರೋವಾಗಲೇ ಕನಕ ಗೇಟ್ ಹಾಕ್ತಾಳೆ. ಅವಳು ಅಳ್ತಾ ಇರ್ತಾಳೆ. ಆಗ ಅರುಣ್ ಒಳಗೆ ಬಾ ಅಂತ ಜೋರಾಗಿ ಕೂಗ್ತಾನೆ. ಈ ಕಡೆ ಶಾಂತಿ ಅವನೇನೋ ಕೋಪದಲ್ಲಿ ಮಾತಾಡ್ಬಿಟ್ಟಿದ್ದಾನೆ. ನಾನು ಅವನಿಗೆ ಬುದ್ಧಿ ಹೇಳ್ತೀನಿ, ಅವರಿಬ್ರು ಜೀವನನ ಹೇಗಾದರೂ ಸರಿ ಮಾಡೋಣ ಅಂತ ಫೋನ್ನಲ್ಲಿ ಹೇಳ್ತಾ ಇರ್ತಾಳೆ. ಆಗ ರಂಗನಾಥ್ ಅವ್ರು ಬಂದು ಯಾರ ಜೊತೆ ಈ ರೀತಿ ಟೆನ್ಷನಲ್ಲಿ ಮಾತಾಡ್ತಿದೀಯಾ ಅಂತಾರೆ. ಆಗ ಶಾಂತಿ ನಮಗೆ ಅಂತಾನೆ ಈ ಸಮಸ್ಯೆಗಳೆಲ್ಲ ಉಡ್ಕೊಂಡು ಬರುತ್ತೆ ಅನ್ಸುತ್ತೆ, ಶ್ರುತಿ ಅಮ್ಮನ ಜೊತೆ ಮಾತಾಡ್ತಿದ್ದೆ ಅಂತಾಳೆ. ಏನು ಹೇಳಿದ್ರು ಅಂತ ರಂಗನಾಥ್ ಅವರು ಕೇಳ್ತಿರೋವಾಗ ಈ ರವಿ ಎಂತ ಕೆಲಸ ಮಾಡಿದಾನೆ ಗೊತ್ತಾ ನಿಮ್ಗೆ, ಅವನೇನ್ ಮಾಡ್ದ ಅಂತ ರಂಗನಾಥ್ ಅವರು ಕೇಳ್ತಾರೆ. ರವಿ ಅಲ್ಲಿಗೆ ಹೋಗಿದ್ನಂತೆ ಅಂತಾಳೆ ಶಾಂತಿ. ಅವನು ಶ್ರುತಿ ನೋಡಕ್ ಹೋಗಿದ್ನೇನೋ ಅಂತ ರಂಗನಾಥ್ ಅವರು ಹೇಳ್ತಾರೆ. ಅವನ ಮನೆ ಅಳಿಯ ತಾನೆ ಅಂತಿರೋವಾಗ ರವಿ ಅಲ್ಲಿಗೆ ಹೋಗಿ ಶ್ರುತಿ ಅಪ್ಪ ಅಮ್ಮನ ಜೊತೆ ಜಗಳ ಮಾಡಿದ್ದಾನೆ ಅಂತಾಳೆ. ಅವಳು ಹಾಗಂತಿರೋವಾಗೆ ಸೂರ್ಯ ಮೀನಾ ಅಲ್ಲಿಗೆ ಬರ್ತಾರೆ. ಜಗಳ ಮಾಡದೆ ಇನ್ನೇನು ಮಾಡ್ತಾನೆ, ಅವರೇ ತಾನೇ ರೌಡಿಗಳನ್ನ ಕಳಿಸಿ ನೀಟಿ ಹೋಟ್ಲನ್ನ ಬ್ಲಾಸ್ಟ್ ಮಾಡಿಸಿ ಅವಳು ಕಾಲು ಮುರಿಸಿರೋದು. ಅವ್ನು ಹಾಗಂತಿರೋವಾಗ ಅದಕ್ಕೆ ಅಂತ ಈ ರೀತಿ ಹೋಗಿ ಕೇಳೋದ ಅಂತಾಳೆ ಶಾಂತಿ. ಏನು ಕೇಳಿದ್ನಮ್ಮ ಅಂತ ಮನೋಜ ಕೇಳ್ತಾನೆ. ನೀತು ಹೋಟೆಲ್ ಹಾಳಾಗಿರೋದಕ್ಕೆ ಅವಳು ಕಾಲು ಮುರಿದಿರೋದಕ್ಕೆ
9 ಲಕ್ಷ ರೂಪಾಯಿ ಕೇಳಿದ್ದಾನೆ ಅಂತಾಳೆ ಶಾಂತಿ. ಏನ್ರಿ ಅವ್ರ ಮಾವನ ಹತ್ರನೇ ಹೋಗಿ ಇವನ ರೀತಿ ಎಲ್ಲ ಕೇಳಿದ್ರೆ ಅವ್ರಿಗೆ ಕೋಪ ಬರಲ್ವಾ ಅಂತಾಳೆ. ಶ್ರುತಿ ಅಮ್ಮ ಫೋನ್ ಮಾಡಿ ನನ್ನ ಜೊತೆ ಕೂಗಾಡ್ತಿದ್ರು ಅಂತಾಳೆ. ಸಕ್ರೆ, ರವಿ ಮಾಡ್ತಿರೋದು ಸರಿಯಾಗೇ ಇದೆ. ಅವ್ರು ಮಾಡಿರೋ ತಪ್ಪಿಗೆ ಕೋರ್ಟು ಕೇಸು ಅಂತ ಅಲ್ಲಿಬೇಕಾಗಿತ್ತು. ಅಲ್ಲೂ ಕೂಡ ಆಗಿರೋ ನಷ್ಟನ ಕಟ್ಕೊಡಿ ಅಂತ ಕೇಳ್ತಾ ಇದ್ರು. ಅದು ಅಲ್ಲದೆ ಕೋರ್ಟಿಗೆ ಹೋದ್ರೆ ಇವ್ರು ಮಾಡಿರೋ ತಪ್ಪಿಗೆ ಜೈಲಿಗೆ ಹಾಕಿಸ್ತಿದ್ರು ಅಂತಾನೆ. ಆಗ ಶಾಂತಿ, ಏಯ್ ಸುಮ್ಮನೆ ಈ ಥರ ಎಲ್ಲ ಮಾತಾಡ್ಬೇಡ್ವೋ, ರವಿಗೆ ನೀನೇನ ಇಂಥ ಐಡಿಯಾನೆಲ್ಲ ಕೊಡೋದು ಅಂತಾಳೆ ಶಾಂತಿ. ಸಕ್ರೆ, ನಾನೇನೋ ಅವ್ನಿಗೆ ಐಡಿಯಾ ಕೊಡಬೇಕಾಗಿಲ್ಲ, ಅವನು ನ್ಯಾಯವಾಗಿ ನಡ್ಕೋತಿದ್ದಾನೆ. ಸೂರ್ಯ ಹಾಗಂತಿರುವಾಗ ಮೀನಾ, ಅತ್ತೆ ರವಿ ಕೇಳೋದ್ರಲ್ಲಿ ಯಾವ ತಪ್ಪು ಇಲ್ವಲ್ಲ, ನೀತು ಮಾಡಿದ್ದು ತಪ್ಪೇನೆ. ಅದಕ್ಕೆ ಅಂತ ಅವಳು ಹೋಟೆಲ್ನ ಹಾಳು ಮಾಡಿಸಿ ಅವಳು ಕಾಲು ಮುರಿಸಿದಾರಲ್ಲ, ಇದೆಲ್ಲ ತುಂಬಾನೇ ದೊಡ್ಡ ತಪ್ಪು ಅಂತಾಳೆ. ಅದಕ್ಕೆ ಅಂತ ದುಡ್ಡು ಕೊಟ್ರೇನೆ ಅಲ್ವಾ ಆಗೋದು ಅಂತಿರೋವಾಗ ಶಾಂತಿ, ಅವ್ರು ಕೋರ್ಟ್ಗೆ ಹೋಗಿ ದುಡ್ಡು ಹೇಗಾದ್ರೂ ಕೊಟ್ಕೊಳ್ಳಿ ಕಣೆ, ಅದಕ್ಕೆ ಅಂತ ರವಿ ಹೋಗಿ ಅವ್ರ ಮಾವನ ಹತ್ರ ಯಾಕೆ ಕೇಳಬೇಕು ಅಂತಾಳೆ. ಆಗ ಶ್ರುತಿಗೆ ರವಿ ಮೇಲೆ ಕೋಪ ಬರಲ್ವಾ, ಹೀಗೆ ಆದ್ರೆ ಅವ್ರ ಜೀವನ ಹೇಗೆ ಸರಿ ಹೋಗುತ್ತೆ ಅಂತಾಳೆ. ಆಗ ರಂಗನಾಥ್ ಅವರು, ಶ್ರುತಿ ಅವ್ರ ಅಪ್ಪ ಮಾಡಿರೋದು ದೊಡ್ಡ ತಪ್ಪೇನೆ ತಾನೆ, ಅವ್ನ ಬುದ್ಧಿನೇ ಅಂತದ್ದು. ಅವ್ನ ಸರ್ವೀಸಲ್ಲಿ ಇರುವಾಗ್ಲೂ ಅಷ್ಟೇನೆ, ಅವ್ನ ಕೈ ಕೆಳಗಿರೋರೆಲ್ಲ ಚೆನ್ನಾಗಿರ್ಬಾರ್ದು ಅಂತಾನೆ ಅನ್ಕೋತಿದ್ದವನು. ಪಾಪ ಒಂದ್ ಹುಡುಗಿ ಕಾಲ್ನೇ ಮುರಿಸಿದಾನೆ ಅಂತ ಲೆವೆಲ್ಗೆ ಇಳಿದಿದ್ದಾನಲ್ಲ ಅವನು ಅಂತಿರೋವಾಗ, ಅದೇನೇಪ್ಪ ರವಿ ಕೇಳಿದ್ದು ಅಂತಾನೆ ಸೂರ್ಯ. ಇಲ್ವೋ, ರವಿ ಹೋಗಿ ಅಲ್ಲಿ ಮಾತಾಡ್ಬಾರ್ದಿತ್ತು, ಅದು ತಪ್ಪೇನೆ. ರಂಗನಾಥ್ ಅವರು ಹಾಗಂತಿರುವಾಗ, ಏನಪ್ಪ ನೀವು ಕೂಡ ಹಾಗೆ ಅಂತಿದ್ದೀರಲ್ಲ ಅಂತಾನೆ. ಇದ್ರಲ್ಲಿ ರವಿ ಜೀವನನೇ ಇದೆ ಕಣೋ, ಇದರಿಂದ ರವಿ ಶ್ರುತಿ ಮಧ್ಯೆ ಇರೋ ಬಿರುಕು ಇನ್ನೂ ಜಾಸ್ತಿ ಆಗುತ್ತೆ. ಹೋಗ್ತಾ ಹೋಗ್ತಾ ಈ ಸಮಸ್ಯೆ ಇನ್ನೂ ದೊಡ್ಡದಾಗುತ್ತೆ. ಈ ಸಮಸ್ಯೆಗೆ ಏನ್ ಪರಿಹಾರ ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ ಅಂತಿರುವಾಗ್ಲೇ, ಮನೋಜ, ಇದು ಸಿಂಪಲ್ ಆಗಿರುವ ವಿಷಯನಪ್ಪ, ಶ್ರುತಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅಂತಾನೆ. ಆಗ ಸೂರ್ಯ, ಲೇ ಪಾಲರಮ್ಮನೂ ಕೂಡ ತಪ್ಪು ಮಾಡಿದ್ದಾರೆ, ನೀನು ಅಡ್ಜಸ್ಟ್ ಮಾಡ್ಕೊಂಡು ಅವ್ರ ಜೊತೆ ಸೇರ್ ಬಾಳ್ತೀಯ ಅಂತಾನೆ. ನಾನೇಕೋ ಅಡ್ಜಸ್ಟ್ ಮಾಡ್ಕೋಬೇಕು ಅವಳ ಜೊತೆ, ಅವಳು ನನ್ನನ್ನು ಏಮಾರಿಸಿದಾಳೆ ಅಂತಾನೆ ಮನೋಜ. ನಿಮಗೆ ಇದಕ್ಕೆಲ್ಲ ಒಂದು ಕಾರಣ ಇರೋ ಹಾಗೇನೆ ಮೈಕಮ್ಮನ್ಗೂ ಕೂಡ ಒಂದು ಕಾರಣ ಇರುತ್ತೆ. ಸೂರ್ಯ ಹಾಗಂತಿರುವಾಗ, ಆ ನೀತುಯಿಂದನೇ ಈ ಸಮಸ್ಯೆ ಎಲ್ಲ ಸ್ಟಾರ್ಟ್ ಆಗಿದ್ದು. ಆ ಹುಡುಗಿ ಕ್ಷಮೆ ಏನಾದ್ರು ಕೇಳ್ಬಿಟ್ಟಿದ್ರೆ ಇದೆಲ್ಲ ಇಷ್ಟೊತ್ತಾಗ್ಲೇ ಮುಗ್ದೋಗ್ತಿತ್ತು ಅಂತಾಳೆ ಮೀನಾ. ಆ ಹುಡುಗಿ ನೋಡಿದ್ರೆ ಓವರ್ ಆಗಿ ಮಾತಾಡ್ತಾಳೆ. ಈಗ ಅವಳು ಕಾಲ್ ಬೇರೆ ಮುರಿಸಿದ್ದಾರೆ, ಈ ಜನ್ಮದಲ್ಲಿ ಅವಳಂತೂ ಕ್ಷಮೆ ಕೇಳಲ್ಲ ಬಿಡು ಅಂತಾನೆ ಸೂರ್ಯ. ಶಾಂತಿ, ಏನ್ರಿ ಹೀಗೆ ಆದ್ರೆ ರವಿ ಜೀವನ ಏನಾಗ್ಬೇಕು, ಅವನ ಜೊತೆ ನೀವಾದ್ರೂ ಮಾತಾಡಿ ಅಂತಾಳೆ. ಶಾಂತಿ, ನಾನೇನು ಅಂತ ಮಾತಾಡ್ಲಿ, ರವಿ ಶ್ರುತಿ ಜೊತೆ ಇರೋಕೆ ಇಷ್ಟಪಡ್ತಿದ್ದಾನೆ, ಆದ್ರೆ ಶ್ರುತಿನೇ ಅಲ್ವಾ ಇದಕ್ಕೆಲ್ಲ ಒಪ್ಕೋತಿಲ್ಲ ಅಂತಾರೆ. ಹಾಗಾದ್ರೆ ಶ್ರುತಿ ಜೊತೆನೆ ಮಾತಾಡಿ ಅಂತ ಶಾಂತಿ ಹೇಳ್ತಾಳೆ. ಅವಳ ಗಂಡ ಹೇಳಿದ್ರೇನೆ ಕೇಳ್ತಿಲ್ಲ, ಅಪ್ಪ ಅಮ್ಮ ಹೇಳಿದ್ರು ಕೇಳ್ತಿಲ್ಲ, ನಾನು ಹೇಳಿದ್ರೆ ಅವಳು ಕೇಳ್ಬಿಡ್ತಾಳ ಅಂತಾರೆ. ಈ ಸಮಸ್ಯೆನೆಲ್ಲ ನೋಡಿ ನಾನು ಏನ್ ಮಾತಾಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಅಂತಾರೆ. ನಾನು ರವಿ ಜೊತೆ ಮಾತಾಡ್ತೀನಪ್ಪ, ಮುಂದೆ ಏನ್ ಮಾಡ್ಬೇಕು ಅಂತ ನೀವೇ ಯೋಚನೆ ಮಾಡಿ ಹೇಳಿ ಅಂತಾನೆ ಸೂರ್ಯ. ಆಗ ಶಾಂತಿ, ಚೆನ್ನಾಗಿದ್ ನಮ್ ಕುಟುಂಬ ಈಗ ಒಡೆದು ಚೂರಾಗೋಯ್ತು, ಅಲ್ಲೇ ನಮ್ಮ ಮನೋಜನ್ ಜೀವನ ನೋಡೋದು ಹೀಗಾಗೋಯ್ತು, ರವಿ ಜೀವನ ಇನ್ನೇನಾಗುತ್ತೋ ಅನ್ನೋದೇ ಗೊತ್ತಿಲ್ಲ, ಇನ್ನು ಈ ಮನೆಯಲ್ಲಿ ಇವರಿಬ್ರು ಮಾತ್ರ ಯಾವಾಗ್ಲೂ ಸಂತೋಷವಾಗಿರ್ತಾರೆ ಅಂತಾಳೆ. ಆಗ ಸೂರ್ಯ, ಮೀನಾ, ಸಕ್ರೆ ನಮ್ ಬಗ್ಗೆನೇ ಹೇಳ್ತಿರೋದು ಅಂತಾನೆ. ಅರ್ಥ ಆಯ್ತು ರೀ ಅಂತ ಮೀನಾ ಹೇಳ್ತಿರೋವಾಗ, ಲೇ ನಾನು ಯಾಕೋ ನಿಮ್ಮಿಂದೆ ಮಾತಾಡ್ಲಿ, ಮುಂದೆನೇ ಹೇಳ್ತಿದ್ದೀನಿ, ಈ ಮನೆಯಲ್ಲಿ ಇವಳು ಮಾತ್ರನೇ ಇರೋದು, ಇನ್ನು ಮಿಕ್ತವ್ರೆಲ್ಲ ಇಲ್ಲಿಂದ ಹೊರಟೆ ಹೋದ್ರು, ಇವಳು ಏನೋ ಪ್ಲಾನ್ ಮಾಡಿ ಐಡಿಯಾ ಕೊಟ್ಟಿದ್ದಾಳೆ ಅಂತಾಳೆ. ಆಗ ಮೀನಾ, ಹೌದು ಅತ್ತೆ, ನಾನೇ ಪ್ಲಾನ್ ಮಾಡಿ ಐಡಿಯಾ ಕೊಟ್ಟಿರೋದು, ಈ ಮನೆಯವ್ರು ಯಾರು ಸಂತೋಷವಾಗಿರ್ಲೇಬಾರ್ದು, ಅದು ನನಗೆ ಇಷ್ಟನೇ ಇಲ್ಲ, ಅದಕ್ಕೆ ಈ ರೀತಿ ಮಾಡಿದೆ ಅಂತಾಳೆ ಮೀನಾ. ಶಾಂತಿ, ನೋಡಿದ್ರ ಇವಳು ಹೇಗೆ ಮಾತಾಡ್ತಿದ್ದಾಳೆ ಅಂತಾಳೆ. ಆಗ ರಂಗನಾಥ್ ಅವರು, ನೀನು ಹೇಳಿದ್ದನ್ನೇ ತಾನೇ ಅವಳು ಹೇಳ್ತಿರೋದು, ನೀನು ಯಾಕೆ ಕೋಪ ಮಾಡ್ಕೋತಿದ್ಯಾ ಅಂತಾರೆ. ಈ ಕುಟುಂಬ ಚೆನ್ನಾಗಿರ್ಲಿ ಅಂತ ಅನ್ಕೊಳ್ಳೋ ಮೊದಲನೇ ವ್ಯಕ್ತಿ ಅಂದ್ರೆ ಅದು ಮೀನಾನೇ. ರಂಗನಾಥ್ ಅವರು ಹಾಗಂತಿರುವಾಗ, ಅದೆಲ್ಲ ಸಕ್ಕರೆಗೆ ಅರ್ಥ ಆಗೋಲ್ಲಪ್ಪ, ಈ ಮನೆಯಲ್ಲಿ ಏನೇ ನಡೆದ್ರು ಅದಕ್ಕೆಲ್ಲ ಮೀನಾ ಕಾರಣ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ ಅಂತಾನೆ. ಇಲ್ಲಿ ನೋಡು ಶಾಂತಿ, ಹೀಗೆ ಮೀನಾ ಮೇಲೆ ಆಪಾದನೆ ಹಾಕೋದನ್ನ ಬಿಟ್ಟು ಈ ಸಮಸ್ಯೆನ ಹೇಗೆ ಸರಿ ಮಾಡೋದು ಅನ್ನೋದ್ರ ಬಗ್ಗೆ ನೋಡು ಅಂತಾರೆ ರಂಗನಾಥ್ ಅವರು. ಅದಕ್ಕೆ ನಾನು ಅವತ್ತೇ ಹೇಳಿದೆ, ಯಾವುದಾದ್ರೂ ಒಂದು ಪೂಜೆ ಮಾಡಿಸೋಣ ಅಂತ, ಆಗ್ಲೇ ನಮ್ಮ ಮನೇಲಿರೋ ಕೆಟ್ಟ ಶಕ್ತಿ ಎಲ್ಲ ಆಚೆ ಹೋಗುತ್ತೆ ಅಂತಾಳೆ. ಏನೇ ಇದ್ರೂ ಪೂಜೆ ಮಾಡಬೇಕು ಅಂತ ಮುಂದೆ ಬಂದ್ಬಿಡ್ತೀಯ ಅಲ್ವಾ, ಮನ್ಸು ಮಾಡಿದ್ರೆ ತಾನೇ ಎಲ್ಲ ಸರಿ ಹೋಗೋದು ಅಂತ ರಂಗನಾಥ್ ಅವರು ಹೇಳ್ತಾರೆ. ಪೂಜೆ ಮಾಡಿಸಿದ್ರೆ ಮನ್ಸು ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ ರೀ ಅಂತ ಶಾಂತಿ ಹೇಳ್ತಾಳೆ. ಏನು ಬೇಕಾದರೂ ಮಾಡ್ಕೊ ಅಂತ ರಂಗನಾಥ್ ಅವರು ಹೋಗ್ತಾರೆ. ಆಗ ಮನೋಜ ಎದ್ದು ಬಂದು, ಅಮ್ಮ, ಈ ಸಮಸ್ಯೆ ಮುಗಿಯಲ್ಲ ಅಂತ ನನಗನ್ನಿಸ್ತಿದೆ, ಡಿವೋರ್ಸ್ ಬೇರೆ ಸಿಗ್ತಿಲ್ಲ, ಸಾಲ ಬೇರೆ ತುಂಬಾನೇ ಜಾಸ್ತಿ ಆಗಿದೆ, ಶೋರೂಮ್ ಬೇರೆ ಸರಿಯಾಗಿ ನಡೀತಿಲ್ಲ, ಅದೇನೋ ಪೂಜೆ ಅಂದ್ರಲ್ಲ ಅದನ್ನ ಮಾಡಿಸಿ ಅಂತಾನೆ. ಆಗ ಸೂರ್ಯ ಬಂದು, ನಿನ್ ಚಿಂತೆನೆ ನಿನ್ಗಾಗೋಯ್ತಲ್ಲೋ, ಲೇ ಪೆಂಗ್ಯ, ನೀನ್ಗಿರೋ ಸಮಸ್ಯೆಗೆ ಕುಂಭಾಭಿಷೇಕ ಮಾಡಿದ್ರು ಸರಿ ಹೋಗಲ್ಲ ಅಂತಾನೆ. ನಿನ್ನ ಹತ್ರ ಯಾರಾದ್ರೂ ಕೇಳಿದ್ರ ಹೋಗೋ ಅಂತಾನೆ ಮನೋಜ. ಆಗ ಮೀನಾ ಬಂದು ಸೂರ್ಯನ, ಬನ್ನಿ ನೀವು ಅಂತ ಕರ್ಕೊಂಡು ಹೋಗ್ತಾಳೆ. ಈ ಕಡೆ ರವಿ ಮನೆಗೆ ಬರ್ತಾನೆ. ಬಾ ರವಿ ಅಂತ ಮೀನಾ ಹೇಳ್ತಿರೋವಾಗ ಸೂರ್ಯನ ಹತ್ರ ಬಂದು, ಸಾರಿ ಕಣೋ, ನೀತಿ ವಿಷಯದಲ್ಲಿ ನೀನನ್ನ ತಪ್ಪು ತಿಳ್ಕೊಂಡ್ಬಿಟ್ಟೆ. ಅವನು ಹಾಗಂತಿರುವಾಗ, ಶ್ರುತಿ ನಿಮ್ಮ ಜೊತೆ ಎಲ್ಲ ವಿಷಯನೂ ಹೇಳಿದ್ದೀನಿ ಅಂತ ಹೇಳಿದ್ಲು ಅಂತಾಳೆ. ಮೀನಾ ಹಾಗಂತಿರುವಾಗ, ಹೌದು ಅದಕ್ಕೆ ಸೂರ್ಯ ಹೋಗಿ ನೀತುನ ಬೈದ್ಬಿಟ್ಟು ಬಂದಲ್ಲ, ಅದಕ್ಕೆ ನಡೆದಿರೋದಕ್ಕೆಲ್ಲ ಇವನೇ ಕಾರಣ ಅಂತ ನಾನು ಅಂದ್ಕೊಂಡ್ಬಿಟ್ಟೆ, ಆದರೆ ಶ್ರುತಿ ಅಪ್ಪ ಈ ರೀತಿಯೆಲ್ಲ ಮಾಡಿದ್ದಾರೆ ಅಂತ ನಾನು ಅಂದ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಂತಾನೆ. ಸಾರಿ ಕಣ, ನನ್ನನ್ನು ಕ್ಷಮಿಸ್ಬಿಡು ಸೂರ್ಯ, ನಿನ್ನ ಜೊತೆ ಜಗಳನೆಲ್ಲ ಮಾಡ್ಕೊಂಡ್ಬಿಟ್ಟೆ,
ಯಾಕಂದ್ರೆ ನೀನು ನನ್ನ ಮುಂದೆ ಡೇಟ್ ಹೊಡೆದ್ಬಿಡು ಅಂತಾನೆ ರವಿ. ಏನೋ ನೀನು ನಾನು ಯಾಕೋ ನಿನ್ಗೆ ಹೊಡಿಯೋಕೆ ಬಲ್ಲಿ ಆ ಹುಡುಗಿಗಾಗಾಯ್ತಲ್ಲ ಅಂತ ನೀನು ಆ ರೀತಿ ನಡ್ಕೊಂಡಿದ್ಯಾ ಅಷ್ಟೇ. ಆದರೆ ನೀನು ನನ್ನನ್ನು ನಂಬಲಿಲ್ವಲ್ಲ, ಅದೇ ನನ್ನ ಮನಸ್ಸಿಗೆ ತುಂಬಾ ಕಷ್ಟ ಆಗ್ತಿದೆ ಅಂತಾನೆ ಸೂರ್ಯ. ಇದುವರೆಗೂ ನಾನು ನಿನ್ನನ್ನು ಯಾವತ್ತಾದ್ರೂ ಹೊಡೆದಿದ್ದೀನೇನೋ? ನೀನು ಕೂಡ ನನ್ನ ಜೊತೆ ಯಾವತ್ತೂ ಜಗಳ ಮಾಡಿಲ್ಲ. ಈಗ ನೀನು ನನ್ನನ್ನು ನಂಬಲಿಲ್ವಲ್ಲ, ಅದಕ್ಕೆ ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಯಿತು ಅಂತಾನೆ. ಹೋಗಲಿ ಬಿಡು, ಆದದ್ದಾಯಿತು. ಈಗ ನೀನು ನನ್ನನ್ನು ಅರ್ಥ ಮಾಡ್ಕೊಂಡಲ್ಲ, ಅಷ್ಟು ಸಾಕು. ಹಾಗಂತ ಸೂರ್ಯ ಹೇಳ್ತಿರೋವಾಗ ಸಾರಿ ಅದಕ್ಕೆ ನಾನು ನಿಮ್ಮ ಜೊತೆನೂ ಕೂಡ ಸರಿಯಾಗಿ ಮಾತಾಡಲಿಲ್ಲ ಅಂತಾನೆ. ರವಿ ಪರವಾಗಿಲ್ಲ ಬಿಡು, ಕೋಪದಲ್ಲೇನೋ ಮಾತಾಡಿದೆ ಅಷ್ಟೇ. ಈಗ ಸತ್ಯ ಎಲ್ಲ ಗೊತ್ತಾಯ್ತಲ್ಲ ಅಂತಾಳೆ ಮೀನಾ. ಯಾರು ಏನೇ ಹೇಳಿದ್ರು ನಿನ್ನ ಮೇಲೆ ನಾನು ಡೌಟ್ ಬರಬಾರ್ದಿತ್ತು. ಸಾರಿ ಕಣೋ ಅಂತ ರವಿ ಹೇಳ್ತಿರೋವಾಗ ನಮ್ಮಿಬ್ಬರ ಮಧ್ಯೆ ಸಾರಿ ಯಾಕೋ ಅಂತ ಸೂರ್ಯ ಹೇಳ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.